ಎಲ್ರಿಗೂ ನಮಸ್ಕಾರ. ಮೈಸೆಲ್ಫ್ ಅನಿಲ್ ಕುಮಾರ್ BS, ಲೆಕ್ಚರರ್ ಇನ್ ಸಿವಿಲ್ ಇಂಜಿನಿಯರಿಂಗ್. ಸೊ ನಿಮಗೆಲ್ರಿಗೂ ಎರಡನೇ ಸೆಮಿಸ್ಟರ್ನ ಆನ್ಲೈನ್ LMS ಕ್ಲಾಸಸ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜೇಟ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್ಗೆ ಸ್ವಾಗತ. ಸೊ ನೀವೆಲ್ಲರೂ ಈಗಾಗಲೇ ನಿಮ್ಮ ಮೊದಲನೇ ಸೆಮಿಸ್ಟರ್ ಆನ್ಲೈನ್ ಕ್ಲಾಸಸ್ ಬಗ್ಗೆ ತಿಳ್ಕೊಂಡಿರ್ತೀರ. ಸುಮಾರು ಆನ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡಿರ್ತೀರ. ಅದರ ಪ್ರಕಾರನೇ ಕ್ಲಾಸಸ್ನ ನೋಟ್ಸ್ಗಳನ್ನು ಕೂಡ ತೊಗೊಂಡ್ಬಿಟ್ಟು MCQ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಟೆಸ್ಟ್ ಪೇಪರ್ಸ್ನ ಎಲ್ಲನೂ ನೀವು ಸಮಗ್ರವಾಗಿ ಅಧ್ಯಯನ ಮಾಡಿ ಟೆಸ್ಟ್ಗಳನ್ನು ಬರೆದಿರ್ತೀರ. ಎಕ್ಸಾಮ್ ಕೂಡ ಇನ್ನೇನು ಅಟೆಂಡ್ ಮಾಡ್ತೀರ. ಅದೇ ರೀತಿ ಅದರ ಕಂಟಿನ್ಯೂಷನ್ ಭಾಗವಾಗಿ ಎರಡನೇ ಸೆಮಿಸ್ಟರ್ನ ಆನ್ಲೈನ್ ಕ್ಲಾಸಸ್ ಈ ಒಂದು ಸೆಷನ್ನಿಂದ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ಸೆಷನ್ನಲ್ಲಿ ಎರಡನೇ ಸೆಮಿಸ್ಟರ್ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಬೇಸಿಕ್ ಸರ್ವೇಯಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ ಬಗ್ಗೆ ಪಾಠವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದ್ರದ್ದು ಕೋಡ್ ಏನಾಗಿರುತ್ತೆ, 20CE22P ಆಗಿರುತ್ತೆ. ಸೊ ಇದು ಮೊದಲನೇ ಯೂನಿಟ್ ಇಂಟ್ರೊಡಕ್ಷನ್ ಚಾಪ್ಟರ್ ಆಗಿರುತ್ತೆ. ಅದರದ್ದು ಮೊದಲನೇ ಸೆಷನ್ ಆಗಿರುತ್ತೆ ಇದು. ಸೊ ಈ ಒಂದು ಸೆಷನ್ನಲ್ಲಿ ನಾವು ಏನೇನು ಕಲಿತೀವಿ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಒಂದು ಸೆಷನಲ್ಲಿ ಟೇಬಲ್ ಆಫ್ ಕಂಟೆಂಟ್ಸ್ ಅಂತ ಕರಿತೀವಿ. ಸೊ ಅಂದರೆ ಏನೇನು ಕಂಟೆಂಟ್ನ ಈ ಒಂದು ಕ್ಲಾಸಲ್ಲಿ ಕಲಿತೀವಿ ಅಂತೇಳಿ. ಮೊದಲನೇದಾಗಿ ಸರ್ವೇಯಿಂಗ್ ಅಂದರೆ ಡೆಫಿನಿಷನ್, ಅದರದ್ದು ಆಬ್ಜೆಕ್ಟಿವ್ಸ್, ಅದರದ್ದು ಪರ್ಪಸ್ ಆಫ್ ಸರ್ವೇಯಿಂಗ್. ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಸರ್ವೇಯರ್, ಫ್ಯೂಚರ್ ಪಾಸಿಬಲ್ ಪ್ರೋಗ್ರೆಷನ್ ಆ್ಯಂಡ್ ಕೆರಿಯರ್ ಡೆವಲಪ್ಮೆಂಟ್, ಪ್ರಾವಿಷನ್ ಆ್ಯಂಡ್ ಕಂಪ್ಲೀಷನ್ ಆಫ್ ದಿ ಕೋರ್ಸ್. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಅಂದರೆ ಅದರದ್ದು ವಿಭಾಗಗಳು ಯಾವುದ್ಯಾವ್ದ್ರ ಮೇಲೆ ಬೇಸ್ ಆಗಿರುತ್ತೆ, ನೇಚರ್ ಆಫ್ ದಿ ಫೀಲ್ಡ್, ಆಬ್ಜೆಕ್ಟ್ಸ್ ಆರ್ ಪರ್ಪಸ್ ಆಫ್ ದಿ ಸರ್ವೆ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ಡ್. ಸೊ ಈ ಎಲ್ಲ ಟೇಬಲ್ ಆಫ್ ಕಂಟೆಂಟ್ಸ್ನ ಈ ಒಂದು ಸೆಷನಲ್ಲಿ ನಾವು ಕಲಿತೀವಿ. ಸೊ ಅದಕ್ಕೂ ಮುಂಚಿತವಾಗಿ ಈ ಬೇಸಿಕ್ ಸರ್ವೇಯಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ನ ಕಂಪ್ಲೀಟ್ ಸಿಲೆಬಸ್ನ ಒಂದು ಓವರ್ವ್ಯೂ ಮಾಡೋಣ. ಸೊ ಈ ಒಂದು ಬೇಸಿಕ್ ಸರ್ವೇಯಿಂಗ್ ಸಬ್ಜೆಕ್ಟು 20CE22P ಕೋಡ್ ಆಗಿರುತ್ತೆ. ಇದು ಎರಡನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗಿರುತ್ತೆ. ಸೊ ಇದು ಒಂದು ವಾರಕ್ಕೆ 4 ತರಗತಿಗಳನ್ನ ತಗೋಬೇಕಾಗಿರುತ್ತೆ. ಸೊ ನೆಕ್ಸ್ಟು ಇದಕ್ಕೆ ನಾವು ಪ್ರೀ ರಿಕ್ವಿಸಿಟ್ಸ್ ಏನೇನು ಬೇಕು, ಇದಕ್ಕೆ ಸರ್ವೇಯಿಂಗ್ ಕಲಿಯೋದಕ್ಕೂ ಮುಂಚೆ ನಮ್ಗೆ ಇನ್ನೇನೇನು ನಾಲೆಡ್ಜ್ ಬೇಕು ಅಂತಂದರೆ ಮ್ಯಾಥಮೆಟಿಕ್ಸ್ ನೀವೆಲ್ಲ ಓದಿರ್ತೀರ, 10th ತನಕ ಓದಿರ್ತೀರ. ಕೆಲವರು PUC ಮಾಡಿದ್ರೆ PUCಯಲ್ಲಿ ಕಲ್ತಿರ್ತೀರ. ಬೇಸಿಕ್ ಮ್ಯಾಥಮೆಟಿಕ್ಸ್ ಬರುತ್ತೆ. ಮತ್ತು ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್. ಸೊ ಈ ಎರಡರದ್ದು ನಮಗೆ ಪ್ರೀ ರಿಕ್ವಿಸಿಟ್ ಬೇಕಾಗಿರುತ್ತೆ. ಸೊ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ನೋಟ್ ಮಾಡ್ಕೋಬೇಕಾಗಿರೋದು CIE ಅಂದರೆ ಕಂಟಿನ್ಯೂಯಸ್ ಇಂಟರ್ನಲ್ ಇವ್ಯಾಲ್ಯೂಯೇಷನ್ ಅಂತೇಳಿ. ಅಂದರೆ ಇಂಟರ್ನಲ್ ಮಾರ್ಕ್ಸ್ ಅಂದರೆ ನೀವು ಪರೀಕ್ಷೆ ಬರೆಯೋದಕ್ಕೂ ಮುಂಚೆ ಟೆಸ್ಟ್ ಅಂತ ಕರಿತಿದ್ವಲ್ಲ, ಆ ಥರ ಇಂಟರ್ನಲ್ಸ್ ಅಥವಾ ಟೆಸ್ಟ್ಗೆ 60 ಅಂಕಗಳಿರುತ್ತೆ. ನಿಮಗೆಲ್ಲ ಗೊತ್ತಿರುತ್ತೆ, ಫಸ್ಟ್ ಸೆಮಿಸ್ಟರ್ ಅಟೆಂಡ್ ಮಾಡಿರ್ತೀರ. ಮತ್ತು ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ SEE. ಸೊ ಇದಕ್ಕೆ 40 ಮಾರ್ಕ್ಸ್ಗಳಿರುತ್ತೆ. ಸೊ ಇದೊಂದು ನೀವು ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಮಾಡ್ಕೋಬೇಕು. ಆಮೇಲೆ ಈ ಸಿಲೆಬಸ್ ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ, DTE-Karnataka.co.in. ನೀವು ವೆಬ್ಸೈಟ್ನ ಗೂಗಲ್ ಮಾಡಿದ್ರೆ ವೆಬ್ಸೈಟಲ್ಲಿ ನಿಮ್ಗೆ ಈ ಸಿಲೆಬಸ್ ಕಂಪ್ಲೀಟಾಗಿ ಸಿಗುತ್ತೆ. ಸೊ ಅದಕ್ಕೂ ಮುಂಚಿತವಾಗಿ ಈ ಒಂದು ಸಬ್ಜೆಕ್ಟಲ್ಲಿ ನಾವು ಏನೇನು ಕಲಿತೀವಿ ಅನ್ನೋದನ್ನು ನೋಟ್ ಮಾಡ್ಕೊಳ್ಳೋಣ. ಮೊದಲನೇ ಯೂನಿಟ್ ಇಂಟ್ರೊಡಕ್ಷನ್ ಆಗಿರುತ್ತೆ. ಇಂಟ್ರೊಡಕ್ಷನಲ್ಲಿ ಇದೆಲ್ಲ ಕಂಟೆಂಟ್ಸನ್ನು ನಾವು ಕಲಿತಾ ಹೋಗ್ತೀವಿ. ಸೊ ಇದರಲ್ಲಿ 2 ಸೆಷನ್ಸ್ ಬರುತ್ತೆ. ಸೊ 2 ಥಿಯರಿ ಸೆಷನ್ಸ್ ಮತ್ತು 4 ಪ್ರಾಕ್ಟಿಕಲ್ ಸೆಷನ್ಸ್ ಬರುತ್ತೆ. ಸೊ ಅದನ್ನು ಕಲಿಯೋಣ. ಎರಡನೇ ಯೂನಿಟಲ್ಲಿ ಚೈನ್ ಸರ್ವಿಂಗ್ ಅನ್ನೋ ಒಂದು ಟಾಪಿಕ್ ಬರುತ್ತೆ. ಇದರಲ್ಲಿ 5 ಥಿಯರಿ ಅವರ್ಸ್ ಮತ್ತು 10 ಪ್ರಾಕ್ಟಿಕಲ್ ಅವರ್ಸ್ ಇರುತ್ತೆ. ನೆಕ್ಸ್ಟು ಮೂರನೇದಾಗಿ ಕಾಂಪಾಸ್ ಸರ್ವೆ ಅನ್ನೋ ಒಂದು ಟಾಪಿಕ್ ಬರುತ್ತೆ. ಇದರಲ್ಲಿ 8 ಥಿಯರಿ ಅವರ್ಸ್ ಮತ್ತು 16 ಪ್ರಾಕ್ಟಿಕಲ್ ಅವರ್ಸ್ ಇರುತ್ತೆ. ಅದೇ ರೀತಿ 4ನೇದು ಹಾಗೂ ಕೊನೆ ಯೂನಿಟ್ಟು ಲೆವೆಲಿಂಗ್ ಆಗಿರುತ್ತೆ. ಸೊ ಈ ಲೆವೆಲಿಂಗು 11 ಗಂಟೆ ಥಿಯರಿ, 22 ಗಂಟೆ ಪ್ರಾಕ್ಟಿಕಲ್. ಸೊ ಈ ರೀತಿಯಾಗಿ ನಾವು 4 ಪಾಠಗಳನ್ನು ಈ ಒಂದು ಸಬ್ಜೆಕ್ಟ್ನಲ್ಲಿ ಕಲಿತೀವಿ. ಸೊ ಇದರದ್ದು ಕಂಟಿನ್ಯೂಷನ್ ಮಾಡೋಣ. ಟೇಬಲ್ ಆಫ್ ಕಂಟೆಂಟ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್. ಸೊ ಏನೆಲ್ಲ ನಾವು ಈ ಒಂದು ಸೆಷನಲ್ಲಿ ಕಲಿತೀವಿ ಅಂದರೆ ಈ ಒಂದು ವಿಡಿಯೋದಲ್ಲಿ ನೀವೇನೆಲ್ಲ ಕಲಿತೀರಾ ಅಂತಂದರೆ ಸೊ ಈ ಎಲ್ಲ ಪಾಯಿಂಟ್ಸ್. ಸೊ ಮೊದಲನೇದಾಗಿ ನೀವು ಸರ್ವೇಯಿಂಗ್ ಅನ್ನೋ ಒಂದು ಹೆಸರನ್ನ ಎಲ್ಲಾದರೂ ಕೇಳಿದ್ದೀರಾ? ಕೇಳಿದರೆ ಒಳ್ಳೆಯದು, ಕೇಳಿಲ್ಲ ಅಂದರೆ ಪರವಾಗಿಲ್ಲ. ಕೆಲವು ಪಿಕ್ಚರ್ಸ್ನ ನಾವು ಡಿಸ್ಪ್ಲೇ ಮಾಡ್ತಾ ಹೋಗ್ತೀವಿ. ಆ ಪಿಕ್ಚರ್ಸಲ್ಲಿ ನಿಮಗೆ ಏನೇನು ಅರ್ಥ ಆಗುತ್ತೆ ಒಂದು ಸ್ವಲ್ಪ ಮನವರಿಕೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ. ಸೊ ಈ ಒಂದು ಪಿಕ್ಚರಲ್ಲಿ ನೀವು ಏನು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನೋಡಿ, ಇದೊಂದು ರೋಡ್ ಆಗಿರುತ್ತೆ. ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇನ್ನೊಂದು ರೋಡ್ ಹೋಗಿದೆ. ಸೊ ಇಲ್ಲೊಂದು ವೆಹಿಕಲ್ ನಿಂತಿದೆ. ಇಲ್ಲೊಂದು ಡ್ರೈನ್ ರನ್ ಆಗ್ತಾಯಿದೆ. ಓಕೆ, ಒಂದು ಗಟರ್ ರನ್ ಆಗ್ತಾಯಿದೆ. ಇಲ್ಲೇನಾಗಿದೆ ಅಂದರೆ ಈ ಒಂದು ರೋಡು ಎಷ್ಟು ಅಗಲ ಈ ಭಾಗದಲ್ಲಿದೆನೋ, ಈ ಮುಂದಿನ ಭಾಗದಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆನೋ ಅಷ್ಟೇ ಅಗಲ ಇಲ್ಲಿ ಇರಬೇಕು. ಸೊ ಅದು ಇಲ್ಲ ಅಂತಂದರೆ ಅದೇನಾಗುತ್ತೆ, ಯಾರು ಅದನ್ನು ಕನ್ಸ್ಟ್ರಕ್ಷನ್ ಮಾಡಿರ್ತಾರೋ ಅವ್ರದ್ದು ಫೇಲ್ಯೂರ್ ಆಗಿ ಕಾಣಿಸುತ್ತೆ. ಇಲ್ಲಿ
ಅದೇ ವಿಡ್ತು ಇಲ್ಲ ಅಂತ ಕಾಣಿಸ್ತಾ ಇದೆ ನಮಗೆ ಪಿಕ್ಚರ್. ಅದೇ ರೀತಿ ಇನ್ನೊಂದು ಪಿಕ್ಚರ್ ನೋಡೋಣ. ಸೊ ಲುಕ್ ಅಟ್ ದಿಸ್, ಇದೊಂದು ಬಿಲ್ಡಿಂಗ್ ಆಗಿರುತ್ತೆ. ಈ ಬಿಲ್ಡಿಂಗಲ್ಲಿ ಏನಾಗಿದೆ, 1 2 3 4 ಫ್ಲೋರ್ ಕನ್ಸ್ಟ್ರಕ್ಷನ್ ಆದಮೇಲೆ ಏನಾಗಿದೆ, ಇಲ್ಲಿ ಕ್ರ್ಯಾಕ್ಸ್ ಡೆವಲಪ್ ಆಗಿಬಿಟ್ಟು ಗೋಡೆಗಳು ಬಿರುಕ್ಬಿಟ್ಟಿದೆ, ದೊಡ್ಡದಾಗಿ ಬಿರುಕ್ಬಿಟ್ಟಿದೆ. ಅಂದರೆ ಸ್ವಲ್ಪ ದಿನ ಬಿಟ್ಬಿಟ್ರೆ ಅದು ಬಿದ್ದೋಗ್ಬಿಡುತ್ತೆ. ಸೊ ಇದನ್ನು ಏನಂತ ಕರೆಯೋಣ ನಾವು, ಎಂಜಿನಿಯರಿಂಗ್ ಫೇಲ್ಯೂರ್ಸ್ ಅಂತ ಕರಿತೀವಿ. ಅಂದರೆ ಎಂಜಿನಿಯರಿಂಗು ಸರಿಯಾಗಿ ಅಪ್ಲೈ ಮಾಡಿಲ್ಲ, ಅದನ್ನು ಉಪಯೋಗಿಸ್ಕೊಂಡಿಲ್ಲ ಅಂತ. ಸೊ ಅದೇ ರೀತಿ ಇನ್ನೂ ಕೆಲವು ಪಿಕ್ಚರ್ಸ್ನ ಅಬ್ಸರ್ವ್ ಮಾಡೋಣ. ಲುಕ್ ಅಟ್ ದಿಸ್ ರೋಡ್, ಇದು ಹೈವೇ ಥರ ಕಾಣಿಸ್ತಾ ಇದೆ. ಈ ಹೈವೇಲಿ ಏನಾಗಿದೆ, ಇದೆಲ್ಲ ಏನಾಗಿದೆ, ಮಣ್ಣು. ಅಂದರೆ ಜೋರಾಗಿ ಮಳೆ ಬಂದ ಕಾರಣನೋ ಅಥವಾ ಫ್ಲಡ್ ಆಗಿದ್ದ ಕಾರಣನೋ, ಪ್ರವಾಹ ಬಂದಾಗೋ ನೀರಲ್ಲೆಲ್ಲ ಕೊಚ್ಚೋಗ್ಬಿಟ್ಟಿದೆ. ಅದೇ ರೀತಿ ಇನ್ನೊಂದು ಪಿಕ್ಚರ್ ನೋಡೋಣ. ಲುಕ್ ಅಟ್ ದಿಸ್, ದಿಸ್ ಈಸ್ ಮಾರ್ವಲಸ್ ಪಿಕ್ಚರ್. ಅಂದರೆ ಎಂಥ ದೊಡ್ಡ ಮಿಸ್ಟೇಕ್, ಎಂಥ ಬ್ಲಂಡರ್ ಮಾಡಿದ್ದಾರೆ ನಾವು ಇಂಜಿನಿಯರ್ಸ್, ನಾವು ನೀವೆಲ್ಲ ಸೇರಿ ಎಂಥ ಬ್ಲಂಡರ್ ಮಾಡಿದ್ದೀವಿ ಅಂತಂದರೆ, ಲುಕ್ ಅಟ್ ದಿಸ್ ಬ್ರಿಡ್ಜ್. ಈ ಬ್ರಿಡ್ಜ್ ಏನಾಗಿದೆ, ಇದು ಎಲ್ಲಿ ಹೋಗಿ ಜಾಯ್ನ್ ಆಗಬೇಕಿತ್ತೋ ಅದರ ಅರ್ಧ ಭಾಗ ಮಾತ್ರ ಜಾಯ್ನ್ ಆಗ್ತಾಯಿದೆ, ಇನ್ನು ಅರ್ಧ ಭಾಗ ಹೊರಗಡೆ ಬಂದಿದೆ. ಅದೇ ಇದ್ರದ್ದು ಕಂಟಿನ್ಯೂಷನ್ ಪಿಕ್ಚರ್ ನೋಡಿ ಇನ್ನೊಂದು ವ್ಯೂವಲ್ಲಿ. ಸೊ ಈ ಬ್ರಿಡ್ಜ್ ಹೋಗಿ ಕರೆಕ್ಟಾಗಿ ಇಲ್ಲಿಗೆ ಜಾಯ್ನ್ ಆಗಬೇಕಿತ್ತು, ಬಟ್ ಜಾಯ್ನ್ ಆಗಿಲ್ಲ. ಸೊ ಇದೆಲ್ಲದನ್ನು ಎಂಜಿನಿಯರಿಂಗ್ ಫೇಲ್ಯೂರ್ ಅಂತ ಕರಿಬೋದು. ಇದೊಂದು ಪಿಕ್ಚರ್ ನೀವು ಅಬ್ಸರ್ವ್ ಮಾಡಬೇಕು. ನೀವೆಲ್ಲಾದರೂ ಅಬ್ಸರ್ವ್ ಮಾಡಿದರೆ ರೈಲ್ವೆ ಟ್ರ್ಯಾಕ್ ಈ ರೀತಿ ಸಿಗ್ಝ್ಯಾಗ್ ಆಗಿ ಕರ್ವ್ ಆಗಿ ಇರೋವಂಥದ್ದು, ನೋ, ನೆವರ್. ಸೊ ಈ ಥರ ಆಗಿದೆ ಅಂದರೆ ಅರ್ಥ ಏನು, ದಿಸ್ ಈಸ್ ಅನ್ ಎಂಜಿನಿಯರಿಂಗ್ ಫೇಲ್ಯೂರ್. ಇದೆಲ್ಲದಕ್ಕೂ ಕಾರಣ ಏನು, ನಾವು ಸರಿಯಾಗಿ ಎಂಜಿನಿಯರಿಂಗ್ನ ಅಪ್ಲೈ ಮಾಡಿಲ್ಲ ಕನ್ಸ್ಟ್ರಕ್ಷನ್ಸಲ್ಲಿ ಅಂತ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಲುಕ್ ಅಟ್ ದೀಸ್ ಪಿಕ್ಚರ್ಸ್. ಈ ಪಿಕ್ಚರ್ಸ್ನ ಅಬ್ಸರ್ವ್ ಮಾಡ್ಬೋದು ನೀವು. ಇದರಿಂದ ಏನು ಅರ್ಥ ಆಗುತ್ತೆ, ಇದೊಂದು ಅನಿಮೇಟೆಡ್ ಪಿಕ್ಚರ್. ಇದರಲ್ಲಿ ಒಬ್ಬ ಯಾರೋ ವ್ಯಕ್ತಿ ಇದ್ದಾನೆ, ಅದು ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ನ ಅದ್ರ ಮುಂದೆ ನಿಂತ್ಕೊಂಡು ಏನೋ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಲುಕ್ ಅಟ್ ದಿಸ್, ಇದೊಂದು ಟವರ್ ಕ್ರೇನ್ ಅಂತ ಕರಿತೀವಿ ಇದನ್ನು. ಈ ಟವರ್ ಕ್ರೇನು ಅದ್ರ ಹಿಂದ್ಗಡೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅವನ ಮುಂದ್ಗಡೆ ಒಂದು ಇನ್ಸ್ಟ್ರೂಮೆಂಟ್ ಕಾಣಿಸ್ತಾ ಇದೆ. ಸೊ ಇದೊಂದು ಪಿಕ್ಚರ್ ಆಗಿರ್ಬೋದು. ನೆಕ್ಸ್ಟ್ ಲುಕ್ ಅಟ್ ದಿಸ್, ಇದನ್ನು ನೀವು ಯೂಶ್ವಲಿ ಎಲ್ಲ ಅಬ್ಸರ್ವ್ ಮಾಡಿರ್ತೀರಾ. ಸೊ ರೋಡ್ ಕನ್ಸ್ಟ್ರಕ್ಷನ್ಸಲ್ಲಿ ಅಬ್ಸರ್ವ್ ಮಾಡಿರ್ತೀರಾ, ಕೆಲವು ಕಡೆ ಬಿಲ್ಡಿಂಗ್ಸಲ್ಲಿ ಮಾಡ್ತೀರಾ, ಬ್ರಿಡ್ಜ್ ಕನ್ಸ್ಟ್ರಕ್ಷನ್ನು, ಡ್ಯಾಮ್ಸ್ ಆಗಿರ್ಬೋದು, ಹಾರ್ಬರ್ ಆಗಿರ್ಬೋದು, ಕಲ್ವರ್ಟ್ಸ್ ಆಗಿರ್ಬೋದು. ಈ ರೀತಿ ಸುಮಾರು ಕನ್ಸ್ಟ್ರಕ್ಷನ್ಸಲ್ಲಿ ಈ ಒಂದು ಇನ್ಸ್ಟ್ರೂಮೆಂಟ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ ಸೇಮ್. ಸೊ ಇಲ್ಲಿ ಯಾವುದೋ ಒಂದು ಲ್ಯಾಂಡ್ ಸರ್ವೆ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲೊಬ್ಬ ಇಂಜಿನಿಯರ್ ನಿಂತಿದ್ದಾನೆ ವಿತ್ ಅನ್ ಹೆಲ್ಮೆಟ್, ಇಲ್ಲೊಂದು ಇನ್ಸ್ಟ್ರೂಮೆಂಟ್ ಇಟ್ಟಿದ್ದಾನೆ. ಸೊ ಈ ಎಲ್ಲ ಪಿಕ್ಚರ್ಸ್ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ, ಸೊ ಏನೋ ಇಂಜಿನಿಯರಿಂಗ್ ಕಾನ್ಸೆಪ್ಟ್ ನಡೀತಾ ಇದೆ, ಇಂಜಿನಿಯರಿಂಗ್ ಕೆಲಸ ನಡೀತಾ ಇದೆ ಅಂತ ಅನ್ಸುತ್ತಲ್ವ. ಸಿ these activities involved in planning, execution, design, construction, operation, maintenance, location and measurement of all civil and any other projects. ಸೊ ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತಂದರೆ ಈ ಎಲ್ಲ ಆ್ಯಕ್ಟಿವಿಟೀಸಿಂದ ಏನಾಗುತ್ತೆ, ಪ್ಲ್ಯಾನಿಂಗ್ ಮಾಡ್ಬೋದು, ಎಕ್ಸಿಕ್ಯೂಷನ್ ಮಾಡ್ಬೋದು. ಪ್ಲ್ಯಾನಿಂಗ್ ಅಂತಂದರೆ ಪ್ಲ್ಯಾನ್ ಮಾಡೋಂಥದ್ದು, ಹೇಗೆ ವರ್ಕ್ ಮಾಡಬೇಕು ಮುಂದೆ ನಾವು ಅಂತೇಳಿ. ಸೊ ಪ್ಲ್ಯಾನ್ ಮಾಡ್ದೇ ವರ್ಕ್ ಸ್ಟಾರ್ಟ್ ಮಾಡಿದ್ರೆ ನಾವು ಫೇಲ್ಯೂರ್ಸ್ನ ಅಬ್ಸರ್ವ್ ಮಾಡಿದ್ವಲ್ಲ, ಬ್ರಿಡ್ಜ್ ಹೋಗ್ಬಿಟ್ಟು ಅರ್ಧ ಹೋಗಿ ಜಾಯ್ನ್ ಆಗೋಂಥದ್ದು. ಪ್ಲ್ಯಾನ್ ಮಾಡಿಲ್ಲ ಅಂದರೆ ಆ ರೀತಿ ಆಗುತ್ತೆ. ಎಕ್ಸಿಕ್ಯೂಷನ್, ಸೊ ಪ್ಲ್ಯಾನ್ ಪ್ರಕಾರ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ ನಾವು ಕನ್ಸ್ಟ್ರಕ್ಷನ್ನ ಮಾಡಬೇಕು ಅಂತ. ಡಿಸೈನ್ ಅಂತಂದರೆ ನಮಗೆ ಯಾವ ರೀತಿ ಕಾಣಿಸ್ಬೇಕು ಅಂತೇಳಿ. ಸ್ಟ್ರಕ್ಚರಲ್ ಡಿಸೈನ್ ಬರುತ್ತೆ, ಆರ್ಕಿಟೆಕ್ಚರಲ್ ಡಿಸೈನ್ ಬರುತ್ತೆ, ಈ ಥರ ಸುಮಾರು ಡಿಸೈನ್ಸ್ ಕಲಿತಾ ಹೋಗ್ತೀವಿ ನಾವು. ಕನ್ಸ್ಟ್ರಕ್ಷನ್ ಅಂದರೆ ಕಟ್ಟಡ ಕಟ್ಟುವಂಥದ್ದು. ಆಪರೇಷನ್ ಅಂದರೆ ಅದನ್ನು ಕಟ್ಟಿದ ಮೇಲೆ ಅದನ್ನು ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ಮೇಂಟೆನೆನ್ಸ್ ಅಂತಂದರೆ ಅದು ಹೇಗೆ ಯೂಸ್ ಮಾಡ್ತಾ ಮಾಡ್ತಾ ನಾವು ಅದನ್ನು ಮೇಂಟೈನ್ ಮಾಡೋದು ಅಂತೇಳಿ. ನೆಕ್ಸ್ಟ್ ಲೊಕೇಶನ್, ಸೊ ಅದು ಯಾವ ಲೊಕೇಶನಲ್ಲಿದೆ, ಸೊ ಎಷ್ಟು ದೂರದಲ್ಲಿದೆ, ಸಿಟಿಯಲ್ಲಿದೆನೋ, ಹಳ್ಳಿಯಲ್ಲಿದೆನೋ, ಯಾವುದೊಂದು ಬರಡು ಭೂಮಿಯಲ್ಲಿದೆನೋ, ಅದು ಈ ಥರ ಎಲ್ಲಿ ಲೊಕೇಶನ್ಸಲ್ಲಿದೆ. ಆಮೇಲೆ ಮೆಜರ್ಮೆಂಟ್ಸ್, ಸೊ ಅದರದ್ದು ಅಳತೆಗಳು, ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಎಷ್ಟು ಎತ್ತರ ಇದೆ, ಎಷ್ಟು ಆಳ ಇದೆ, ಈ ರೀತಿ ಮೆಜರ್ಮೆಂಟ್ಸ್. ಸೊ ಇದು ಎಲ್ಲ ಆ್ಯಕ್ಟಿವಿಟೀಸು, ಈ ಎಲ್ಲ ಪಿಕ್ಚರ್ಸ್ ನೋಡೋದ್ರಿಂದ ನಮ್ಗೆ ಏನು ಅನಿಸುತ್ತೆ, ಈ ಯಾವುದೇ ಒಂದು ಪ್ರಾಜೆಕ್ಟ್, ಸಿವಿಲ್ ಆದರೂ ಆಗಿರ್ಬೋದು, ಯಾವುದೇ ಪ್ರಾಜೆಕ್ಟ್ ಆಗಿರ್ಬೋದು, ಸೊ ಅದರದ್ದು ಎಲ್ಲ ಆ್ಯಕ್ಟಿವಿಟೀಸು ಈ ರೀತಿ ಇರುತ್ತೆ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ ಸರ್ವೇಯಿಂಗ್. ಇಲ್ಲೊಂದು ನೋಡಿ, ಇಲ್ಲೊಂದು ಪಿಕ್ಚರ್ ಕಾಣಿಸ್ತಾ ಇದೆ, ಇನ್ನೊಂದು ಪಿಕ್ಚರ್ ಬಂತು. ಸೊ ಈ ಎರಡು ಪಿಕ್ಚರಲ್ಲಿ ನೀವು ಏನು ಅಬ್ಸರ್ವ್ ಮಾಡ್ಬೋದು ಅಂತಂದರೆ, ಇಲ್ಲಿ ನೋಡಿ ಯಾವುದೋ ಒಂದು ಆಬ್ಜೆಕ್ಟು ಮಧ್ಯದಲ್ಲಿದೆ. ಸೊ ಈ ಮಧ್ಯದಲ್ಲಿರೋ ಆಬ್ಜೆಕ್ಟು ಈ ಒಂದು ರೆಡ್ ಕಲರ್ ಎರಡು ಡಯಾಗ್ನಲಿ ಆಪೋಸಿಟ್ ಇರುವಂಥ ಎರಡು ಪಾಯಿಂಟ್ಸಿಂದ ಎಷ್ಟು ದೂರದಲ್ಲಿದೆ, ಸೊ ಮತ್ತು ಬ್ಲೂ ಕಲರ್ ಡಯಾಗ್ನಲಿ ಆಪೋಸಿಟ್ ಇರ್ತಕ್ಕಂಥ ಪಾಯಿಂಟ್ಸಿಂದ ಎಷ್ಟು ದೂರದಲ್ಲಿದೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಅದೇ ರೀತಿ ಒಂದು ಸರ್ಕಲ್ ಇದೆ ಇಲ್ಲಿ, ಅದರದ್ದು ರೇಡಿಯಸ್ ಸ್ಮಾಲ್ ಅಂತ ಕಾಣಿಸುತ್ತೆ. ಇನ್ನೊಂದು ರೇಡಿಯಸ್ ಅಥವಾ ಡಯಾಮೀಟರ್ ಡಿ ಅಂತ ಕಾಣಿಸುತ್ತೆ. ಡಿ ಈಕ್ವಲ್ ಟು ಆರ್ ಇದೆನಾ, ಇಲ್ಲ. ಡಿ ಈಸ್ ಗ್ರೇಟರ್ ದೆನ್ ಆರ್ ಇದೆನಾ, ಎಸ್. ಡಿ ಈಸ್ ಲೆಸ್ ದೆನ್ ಆರ್ ಇದೆನಾ, ಇಲ್ಲ. ಸೊ ಈ ಥರ ಮೆಜರ್ಮೆಂಟ್ಸ್, ಲೊಕೇಶನ್ಸ್ನ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ವಾಟ್ ಈಸ್ ನೆಕ್ಸ್ಟ್, ಸರ್ವೇಯಿಂಗ್ ಅಂದರೆ ಏನು ಅನ್ನೋದನ್ನು ನಾವೀಗ ಡೆಫಿನಿಷನ್ ನೋಡೋಣ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಆಲ್ ಹ್ಯಾವ್ ಟು ರಿಮೆಂಬರ್ ದಿಸ್ ಫಾರ್ ಎ ಲಾಂಗ್ ಟರ್ಮ್. ಇದನ್ನು ಮೆಮರೈಸ್ ಮಾಡ್ಕೋಬೇಕು, ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಸರ್ವೇಯಿಂಗ್ ಅಂತಂದರೆ ಏನು, ಇಟ್ ಈಸ್ ಅನ್ ಆರ್ಟ್ ಆಫ್ ಡಿಟರ್ಮೈನಿಂಗ್ ದ ರಿಲೇಟಿವ್ ಪೊಸಿಷನ್ಸ್ ಆಫ್ ವೇರಿಯಸ್ ಪಾಯಿಂಟ್ಸ್ ಆನ್, ಅಬೋವ್ or below the surface of the earth by means of a direct or indirect measurement of distance, direction and elevation. ಸರ್ವೇಯಿಂಗ್ ಅಂತಂದ್ರೇನು, ಇಟ್ ಈಸ್ ಆನ್ ಆರ್ಟ್. ಸೊ ಅದೊಂದು ಕಲೆ. ಅದು ಏನು ಕಲೆ, ಸೊ
ಸೊ ಯಾವುದೇ ಒಂದು ಪಾಯಿಂಟ್ದು ಅದ್ರದ್ದು ಪೊಸಿಷನ್ನ ಫೈಂಡ್ ಔಟ್ ಮಾಡುವಂಥದ್ದು. ಅಂದರೆ ಅದು ಭೂಮಿ ಮೇಲೆ ಇದೆನೋ, ಭೂಮಿಗೆ ಟಚ್ ಆಗಿದೆನೋ, ಭೂಮಿಗಿಂತ ಮೇಲ್ಗಡೆ ಇದೆನೋ, ಭೂಮಿ ಬಿಟ್ಟು ಮೇಲ್ಗಡೆ ಇದೆನೋ, ಅಥವಾ ಭೂಮಿಗಿಂತ ಕೆಳಗಡೆ ಇದೆನೋ ಅನ್ನೋದನ್ನು ಡೈರೆಕ್ಟಾಗಿ ಮೆಷರ್ ಮಾಡೋದು ಅಥವಾ ಇಂಡೈರೆಕ್ಟಾಗಿ ಮೆಷರ್ ಮಾಡೋದು, ಅದರದ್ದು ಡಿಸ್ಟೆನ್ಸು, ದೂರ, ಅದ್ರದ್ದು ಯಾವ ದಿಕ್ಕಿನಲ್ಲಿದೆ ಮತ್ತು ಎಷ್ಟು ಹೈಟಲ್ಲಿದೆ ಅನ್ನೋದನ್ನು ಮೆಷರ್ ಮಾಡುವಂಥ ಒಂದು ಕಲೆಗೆ ನಾವು ಸರ್ವೇಯಿಂಗ್ ಅಂತ ಕರಿತೀವಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದ್ಸಲ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. Surveying is an art of determining relative positions of various points on, above or below the surface of earth by means of direct or indirect measurement of distance, direction and elevation. ಈ ಒಂದು ಡೆಫಿನಿಷನ್ ನಿಮಗೆ ನಿಮ್ಮ ಎಂಟೈರ್ ಲೈಫಲ್ಲಿ ಬೇಕಾಗುತ್ತೆ. ಸೊ ಈ ಡೆಫಿನಿಷನ್ನ ನೀವು ಯಾರು ಮರಿಬಾರ್ದು, ಇದನ್ನು ಮೆಮರೈಸ್ ಮಾಡ್ಕೋಬೇಕು. ಮೇಕ್ ಎ ನೋಟ್ ಆಫ್ ಕೈಂಡ್ಲಿ. ನೆಕ್ಸ್ಟ್, ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ಸರ್ವೇಯಿಂಗ್, ಅಂದರೆ ಉದ್ದೇಶಗಳೇನು ಅಂತ. ಸೊ ಸರ್ವೇಯಿಂಗ್ ಮಾಡೋದು ಯಾಕೆ ಮಾಡಬೇಕು ನಾವು, ಅದರ ಉದ್ದೇಶ ಏನು ಸೊ ಅನ್ನೋದನ್ನು ನೋಡ್ತಾ ಹೋಗೋಣ. ಲುಕ್ ಅಟ್ ದಿಸ್ ಪಿಕ್ಚರ್. ಈ ಪಿಕ್ಚರ್ ನೀವು ಏನು ಅಬ್ಸರ್ವ್ ಮಾಡ್ಬೋದು, ಇಟ್ ಜಸ್ಟ್ ಲುಕ್ಸ್ ಲೈಕ್ ಎನ್ ಮ್ಯಾಪ್, ವರ್ಲ್ಡ್ ಮ್ಯಾಪ್ ಅಥವಾ ಯಾವುದೋ ಒಂದು ದೇಶದ ಮ್ಯಾಪ್ ಥರ ಕಾಣಿಸ್ತಾ ಇದೆ ಅಲ್ವಾ. ಸೊ ಇಲ್ಲಿ ನೋಡಿ, ಇದು ಯಾವ ದೇಶದ ಮ್ಯಾಪು, ಯಾವುದೋ ಒಂದು ದೇಶದ ಮ್ಯಾಪು. ಇದರಲ್ಲಿ ಏನಾಗಿದೆ, ಸುಮಾರು ಸಿಟಿಗಳ ಹೆಸರು ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಫೇರ್ ಬ್ಯಾಂಕ್ಸ್ ಅಂತ ಕಾಣಿಸ್ತಾ ಇದೆ, ಜಿರು ಅಂತ ಇದೆ. ಸೊ ಈ ಥರ ಸುಮಾರು ಊರುಗಳು, ಸಿಟಿಗಳದ್ದು ಪಾಯಿಂಟ್ಸ್ನ ಲೊಕೇಟ್ ಮಾಡಿದ್ದಾರೆ. ಆಮೇಲೆ ಅದರದ್ದು ಮೇಲ್ಮೈ ಲಕ್ಷಣ ಅಂದರೆ ಭೂಪ್ರದೇಶ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ಇಲ್ಲಿ ಡ್ರಾಯಿಂಗ್ ಮಾಡಿದ್ದಾರೆ. ಇದನ್ನೆಲ್ಲ ಯಾವುದರಿಂದ ಮಾಡೋದು ನಾವು, ಸರ್ವೇಯಿಂಗಿಂದ ಮಾಡ್ತೀವಿ. ಇನ್ನೊಂದು ಪಿಕ್ಚರ್ನ ನೀವು ಅಬ್ಸರ್ವ್ ಮಾಡ್ಬೋದು. ಲುಕ್ ಅಟ್ ದಿಸ್. ಈ ಪಿಕ್ಚರ್ ನಿಮ್ಗೆ ಏನು ಕಾಣಿಸುತ್ತೆ ಅಂತಂದರೆ, ನೀವು ಸುಮಾರು ಸಲ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಮೊಬೈಲಲ್ಲಿ ಗೂಗಲ್ ಮ್ಯಾಪ್ಸನ್ನು ನೀವು ಆನ್ ಮಾಡ್ಕೋತೀರಾ. ಅಂದರೆ ಯಾವುದೋ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಬೇಕು ಅಂತಂದರೆ ಯು ಆಲ್ ನೋ ದಟ್, ನೀವು ಗೂಗಲ್ ಟೈಪ್ ಮಾಡ್ತೀರಾ, ಅದು ಇಲ್ಲಿಂದ ಎಷ್ಟು ದೂರದಲ್ಲಿದೆ, ಯಾವ ಡೈರೆಕ್ಷನ್ ಹೋಗಬೇಕು, ನಾವು ಹೋಗ್ತಿರೋ ದಾರಿ ಸರಿನೋ ತಪ್ಪು ಅನ್ನೋದು ಕಾಣಿಸುತ್ತಾನೆ. ಸೊ ದಿಸ್ ಪಿಕ್ಚರ್ ಈಸ್ ಜಸ್ಟ್ ರಿಸೆಂಬಲ್ಸ್ ಲೈಕ್ ದಟ್, ಅಂದರೆ ಅದೇ ಥರ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಸುಮಾರು ಹೈರೈಸ್ ಬಿಲ್ಡಿಂಗ್ಸ್ ಕಾಣಿಸ್ತಾ ಇದೆ, ಇಲ್ಲಿ ಯಾವುದೋ ರೋಡ್ ಕಾಣಿಸ್ತಾ ಇದೆ, ಇಲ್ಲೊಂದು ಯಾವುದೋ ಲೇಕ್ ಅಥವಾ ಸಮುದ್ರ ಕಾಣಿಸ್ತಾ ಇದೆ. ಸೊ ಇಲ್ಲಿ ರೋಡ್ಗಳು, ಸಬ್ಸಿಡರಿ ರೋಡ್ಸು, ಇಲ್ಲಿ ಸರ್ಕಲ್ ಕಾಣಿಸ್ತಾ ಇದೆ, ಈ ಥರ. ಸೊ ಈ ಥರ ಎಲ್ಲ ಮ್ಯಾಪ್ಸ್ನ ನಾವು ಅಬ್ಸರ್ವ್ ಮಾಡ್ಬೋದು ಸುಮಾರು ಪಿಕ್ಚರ್ಸಲ್ಲಿ. ಸೊ ಈಗ ಲೆಟ್ ಅಸ್ ಕಮ್ ಬ್ಯಾಕ್. ವಾಟ್ ಆರ್ ದ ಆಬ್ಜೆಕ್ಟಿವ್ಸ್, ಏನು ಆಬ್ಜೆಕ್ಟಿವ್ಸ್ ಆ್ಯಂಡ್ ಪರ್ಪಸ್, ನಾವು ಸರ್ವೇಯಿಂಗ್ ಯಾಕೆ ಮಾಡಬೇಕು, ಅದ್ರ ಉದ್ದೇಶ ಏನು, ಅದಕ್ಕೆ ಏನು ಕಾರಣ, ಅದು ಯಾಕೆ ನಾವು ಮಾಡ್ತೀವಿ, ಏನು ಪರ್ಪಸ್ಸಿಗೋಸ್ಕರ ಮಾಡ್ತೀವಿ ಅಂತ. ಮೊದಲನೇ ಪಾಯಿಂಟು ನೋಡಿ, ದ ಪ್ರೈಮರಿ ಆಬ್ಜೆಕ್ಟ್ ಆಫ್ ಸರ್ವೇಯಿಂಗ್ ಇಸ್ ಟು ಪ್ರಿಪೇರ್ ಎ ಪ್ಲ್ಯಾನ್ ಆರ್ ಎ ಮ್ಯಾಪ್ ಟು ಶೋ ದ ರಿಲೇಟಿವ್ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ಸ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಅಂದರೆ ನಾವು ಸರ್ವೇಯಿಂಗ್ ಮಾಡಬೇಕು ಅಂದರೆ ಮೊದಲನೇ ಉದ್ದೇಶ ಏನು ಅಂತಂದರೆ, ನಾವು ಯಾವುದೇ ಒಂದು ಆಬ್ಜೆಕ್ಟ್, ಯಾವುದೇ ಒಂದು ವಸ್ತುವಿನ ರಿಲೇಟಿವ್ ಪೊಸಿಷನ್ ಆನ್ ದಿ ಅರ್ತ್, ಅಂದರೆ ಭೂಮಿ ಮೇಲೆ ಅದು ಯಾವ ಪೊಸಿಷನಲ್ಲಿ ಇದೆ, ಎಷ್ಟು ದೂರದಲ್ಲಿದೆ, ಎಷ್ಟು ಹೈಟಲ್ಲಿದೆ, ಯಾವ ಒಂದು ಲೊಕೇಶನಲ್ಲಿದೆ, ಯಾವ ಅಡ್ರೆಸ್ಸಲ್ಲಿದೆ ಅನ್ನೋದನ್ನು ಲೊಕೇಟ್ ಮಾಡಲಿಕ್ಕೆ ನಾವು ಮೊದಲನೇ ಆಬ್ಜೆಕ್ಟಿವ್ನ ಡಿಫೈನ್ ಮಾಡ್ತೀವಿ. ಸೊ ಲುಕ್ ಅಟ್ ದಿ ಸೆಕೆಂಡ್ ಆಬ್ಜೆಕ್ಟಿವ್. ಇಟ್ ಈಸ್ ಆಲ್ಸೋ ಯೂಸ್ ಟು ಡಿಟರ್ಮೈನ್ ಏರಿಯಾಸ್, ವಾಲ್ಯೂಮ್ಸ್ ಆ್ಯಂಡ್ ಅದರ್ ರಿಲೇಟೆಡ್ ಕ್ವಾಂಟಿಟೀಸ್ ಅಂತಂದರೆ, ಸೊ ಇದ್ರದ್ದು ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ, ಅಂದರೆ ನೀವು ಕನ್ನಡದಲ್ಲಿ ಓದಿರ್ತೀರಿ, ಕನ್ನಡ ಮೀಡಿಯಮ್ ಅವ್ರಿಗೆ ಗೊತ್ತಿರುತ್ತೆ ಏರಿಯಾ ಅಂತಂದರೆ ಏನು. ಸೊ ಏರಿಯಾ ಆಫ್ ಎ ಸರ್ಕಲ್ ಅಂತಂದ್ರೆ ಏನು, 5d²/4 ಅಂತ ಹೇಳ್ತೀವಿ. ಸೇಮ್ ವೇ ಆನ್ ಏರಿಯಾ ಆಫ್ ಅನ್ ರೆಕ್ಟಾಂಗಲ್ ಅಂದ್ರೆ ಏನು, ಲೆಂತ್ ಇಂಟು ಬ್ರೆಡ್. ಸ್ಕ್ವೇರ್ದೇನೋ ಲೆಂತ್ ಇಂಟು ಬ್ರೆಡ್, ಟ್ರಯಾಂಗಲ್ದು ಹಾಫ್ ಇಂಟು ಬೇಸ್ ಇಂಟು, ಲೈಕ್ ದಟ್ ಏರಿಯಾಸ್ನ ಫೈಂಡ್. ಇದು ಚಿಕ್ಕ ಚಿಕ್ಕ ಡಯಾಗ್ರಾಮ್ದು ನಾವು ಡ್ರಾಯಿಂಗಲ್ಲಿ ನೋಡ್ತೀವಿ, ಟೆಕ್ಸ್ಟ್ ಬುಕ್ಸಲ್ಲಿ ನೋಡ್ತೀವಿ, ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀವಿ. ಆದರೆ ದೊಡ್ಡ ದೊಡ್ಡ ಮ್ಯಾಪ್ಗಳನ್ನು, ಯಾವುದೋ ಒಂದು 100 acre ಪ್ಲಾಟ್, ಅದರದ್ದು ನಾವು ಮ್ಯಾಪ್ ಹಾಕಬೇಕು, ಅದ್ರದ್ದು ಎಕ್ಸಾಕ್ಟ್ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಸೊ ಅದನ್ನು ನಾವು ಸರ್ವೇಯಿಂಗಲ್ಲಿ ಕಲಿಬೋದು. ನೆಕ್ಸ್ಟ್ ವಾಲ್ಯೂಮ್ಸ್. ವಾಲ್ಯೂಮ್ ಅಂತಂದ್ರೇನು, ಸಾಂದ್ರತೆ, ಅಂದರೆ ಎಷ್ಟು ವಾಲ್ಯೂಮ್ ಇದೆ. ಸೊ 1 ಲೀಟ್ರ್ ಬಾಟ್ಲಲ್ಲಿ ನೀರನ್ನು ನಾವು ಕಂಪ್ಲೀಟ್ ತುಂಬಿಸಿದ್ರೆ 1 ಲೀಟ್ರ್, ದಟ್ ಈಸ್ ವಾಲ್ಯೂಮ್, ಕರೆಕ್ಟ್. ಹಂಗೆ ಸೊ ನಾವು ಅರ್ಧ ತುಂಬಿಸಿದ್ರೆ ಅರ್ಧ ಲೀಟ್ರ್ ಅಂತ ಕರಿತೀವಿ. ದಟ್ ಈಸ್ 3 ಡೈಮೆನ್ಷನಲ್ ಮೆಷರ್ಮೆಂಟ್. ವಾಲ್ಯೂಮ್ ಎಷ್ಟು ಅಂತೇಳಿ. ಲೀನಿಯರ್ ಮೆಷರ್ಮೆಂಟ್ ಅಂದರೆ ಸಿಂಗಲ್ ಡೈಮೆನ್ಷನ್, ಏರಿಯಾ ಅಂತಂದರೆ 2 ಡೈಮೆನ್ಷನ್ ಆ್ಯಂಡ್ ವಾಲ್ಯೂಮ್ ಅಂತಂದರೆ 3 ಡೈಮೆನ್ಷನ್. ಇಲ್ಲಿ ನೋಡಿ, ಎರಡನೇ ಆಬ್ಜೆಕ್ಟಿವ್ ಇನ್ನೊಂದ್ಸಲ ಓದೋಣ. ಇಟ್ ಈಸ್ ಆಲ್ಸೋ ಯೂಸ್ ಟು ಡಿಟರ್ಮೈನ್ ಏರಿಯಾಸ್, ವಾಲ್ಯೂಮ್ಸ್ ಆ್ಯಂಡ್ ಅದರ್ ರಿಲೇಟೆಡ್ ಕ್ವಾಂಟಿಟೀಸ್. ಸೊ ಸುಮಾರು ಕ್ವಾಂಟಿಟೀಸ್ದು ನಾವು ಡಿಟರ್ಮೈನ್ ಮಾಡ್ತೀವಿ, ನಾವು ಫೈಂಡ್ ಔಟ್ ಮಾಡ್ತೀವಿ, ನಾವು ಅದನ್ನು ಒಬ್ಟೈನ್ ಮಾಡ್ತೀವಿ ಅಂತೇಳಿ. ಯಾವುದ್ಯಾವುದು, ಲೀನಿಯರ್, ಏರಿಯಾ, ವಾಲ್ಯೂಮ್ ಆ್ಯಂಡ್ ಅದರ್ ರಿಲೇಟೆಡ್ ಕ್ವಾಂಟಿಟೀಸ್. ಇದು ಎರಡನೇ ಆಬ್ಜೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಆಬ್ಜೆಕ್ಟಿವ್ ನೋಡಿ, ದ ರಿಸಲ್ಟ್ಸ್ ಆಫ್ ಸರ್ವೆ ವೆನ್ ಪ್ಲಾಟೆಡ್ ಆರ್ ಆ್ಯಂಡ್ ಡ್ರಾನ್ ಆನ್ ಪೇಪರ್ ವಿಚ್ ಕನ್ಸ್ಟಿಟ್ಯೂಟ್ ಎ ಪ್ಲ್ಯಾನ್. ಅಂತಂದರೆ ಈ ಎಲ್ಲ ಮೆಷರ್ಮೆಂಟ್ಸ್ನ ಮಾಡಿಬಿಟ್ಟು ನಾವು ಒಂದು ಡ್ರಾಯಿಂಗ್ ಮೇಲೆ ಪ್ಲಾಟ್ ಮಾಡಿದ್ರೆ, ಅದನ್ನು ಡ್ರಾ ಮಾಡಿದ್ರೆ ನಮಗೆ ಏನು ಸಿಗುತ್ತೆ, ಒಂದು ಮ್ಯಾಪ್ ಅಥವಾ ಪ್ಲ್ಯಾನ್ ಸಿಗುತ್ತೆ. ಸೊ ನಾವು ಪ್ರೀವಿಯಸ್ ಪಿಕ್ಚರ್ಸಲ್ಲಿ ನೋಡಿದ್ವಿ. ಸೊ ಒಂದು ದೇಶದ ಮ್ಯಾಪ್ ಆಗಿರ್ಬೋದು, ನಮ್ಮ ಭೂಮಂಡಲ ಹೆಂಗಿದೆ ಅನ್ನೋದನ್ನ ನಾವು ಒಂದು ಮ್ಯಾಪಲ್ಲಿ ನೋಡಿರ್ತೀವಿ, ನೀವೆಲ್ಲ ಸ್ಕೂಲಲ್ಲಿ ನೋಡಿರ್ತೀರ. ಸೊ ಅದನ್ನು ಹೇಗೆ ಪ್ರಿಪೇರ್ ಮಾಡಿದ್ರು, ಈ ಎಲ್ಲ ಮೆಷರ್ಮೆಂಟ್ಸ್ನ ಮಾಡೋದ್ರಿಂದ ನಾವು ಅದನ್ನು ಡ್ರಾಯಿಂಗ್ ಶೀಟಲ್ಲಿ ಹಾಕಿದ್ರೆ ನಮಗೆ
ಪ್ಲಾನ್ ಸಿಗುತ್ತೆ, ಡ್ರಾಯಿಂಗ್ ಸಿಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದಿ ಆಬ್ಜೆಕ್ಟಿವ್. ನೆಕ್ಸ್ಟ್ ನೋಡಿ, ಒನ್ ಆಫ್ ಲಾಸ್ಟ್ ಆಬ್ಜೆಕ್ಟಿವ್ ಏನಂತ ಹೇಳ್ತಾರೆ ಇಲ್ಲಿ, ಟು ಫಿಕ್ಸ್ ದ ಬೌಂಡ್ರೀಸ್ ಆಫ್ ಡಿಸ್ಟ್ರಿಕ್ಟ್, ಸ್ಟೇಟ್ಸ್ ಆ್ಯಂಡ್ ಕಂಟ್ರೀಸ್ ಅಂತಂದರೆ, ಸೊ ಈಗ ನೀವು ಹೇಳ್ತೀರಾ ನಮ್ಮ ಕರ್ನಾಟಕ ಎಷ್ಟು ವಿಸ್ತೀರ್ಣ ಇದೆ, ನಮ್ಮ ಬೆಂಗಳೂರು ಎಷ್ಟು ವಿಸ್ತೀರ್ಣ ಇದೆ. ಸೊ ಈ ಥರ ಪ್ರತಿಯೊಂದು ಊರಾಗಿರ್ಬೋದು, ರಾಜ್ಯ ಆಗಿರ್ಬೋದು, ಅಥವಾ ದೇಶ ಆಗಿರ್ಬೋದು, ಸೊ ಇದರದ್ದು ಬೌಂಡ್ರೀಸ್ನ ಮಾರ್ಕ್ ಮಾಡಲಿಕ್ಕೂ ಕೂಡ ಈ ಸರ್ವೇಯಿಂಗ್ ಅನ್ನೋದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಆಬ್ಜೆಕ್ಟಿವ್ಸ್. ಏನೇನು ಉದ್ದೇಶಗಳು ಸರ್ವೇಯಿಂಗ್ ಮಾಡಲಿಕ್ಕೆ ಅಂತೇಳಿ ಇನ್ನೊಂದ್ಸಲ ನಾನು ಬ್ರಷಪ್ ಮಾಡ್ತೀನಿ. ಮೊದಲನೇದು, ದ ಪ್ರೈಮರಿ ಆಬ್ಜೆಕ್ಟ್ ಆಫ್ ಸರ್ವೇಯಿಂಗ್ ಈಸ್ ಟು ಪ್ರಿಪೇರ್ ಅ ಪ್ಲಾನ್ ಮ್ಯಾಪ್ ಟು ಶೋ ದ ರಿಲೇಟಿವ್ ಪೊಸಿಷನ್ಸ್ ಆಫ್ ದಿ ಆಬ್ಜೆಕ್ಟ್ಸ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಎರಡನೇದು, ಇಟ್ ಈಸ್ ಆಲ್ಸೋ ಯೂಸ್ ಟು ಡಿಟರ್ಮೈನ್ ದ ಏರಿಯಾಸ್, ವಾಲ್ಯೂಮ್ಸ್ ಆ್ಯಂಡ್ ಅದರ್ ರಿಲೇಟೆಡ್ ಕ್ವಾಂಟಿಟೀಸ್. Next, ಮೂರನೇದು, the results of survey when plotted and drawn on a paper which constitute a plan. Next, the last objective is to fix the boundaries of districts, states and countries. So ಇದನ್ನ dear students note ಮಾಡ್ಕೊಳ್ಳಿ, this is very important point. So what is surveying, what are the objects of surveying, ಅಥವಾ what is surveying, what are the purpose of surveying ಅಂದರೆ you have to write the definition of the surveying and these 4 points. Next, so classification of surveying. ಸೊ ಈಗ ಸರ್ವೇಯಿಂಗನ್ನು ನಾವು ಡೆಫಿನೇಷನ್ ಅಂದರೆ ತಿಳ್ಕೊಂಡ್ವಿ, ಮತ್ತು ಅದರ ಉದ್ದೇಶಗಳು ಮತ್ತು ಕಾರಣಗಳನ್ನು ತಿಳ್ಕೊಂಡ್ವಿ. ಈಗ ಸರ್ವೇಯಿಂಗ್ನ ಎಷ್ಟು ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ, ಸೊ ಹೌ ಇಟ್ ಈಸ್ ಕ್ಲಾಸಿಫೈಡ್, ಹೌ ಇಟ್ ಈಸ್ ಡಿವೈಡೆಡ್ ಅನ್ನೋದನ್ನು ಕಲಿಯೋಣ. ಮೊದಲನೇದಾಗಿ ಪ್ರೈಮರಿ ಕ್ಲಾಸಿಫಿಕೇಷನ್ ಅಂತ ಕರಿತೀವಿ. ಈ ಪ್ರೈಮರಿ ಕ್ಲಾಸಿಫಿಕೇಷನಲ್ಲಿ 2 ಪಾರ್ಟ್ ಬರುತ್ತೆ. ಮೊದಲನೇದು ಪ್ಲೇನ್ ಸರ್ವೇಯಿಂಗ್, ಎರಡನೇದು ಜಿಯೋಡೆಟಿಕ್ ಸರ್ವೇಯಿಂಗ್. ಏನು ಹಂಗಂದರೆ, ಸೊ ಸ್ಟೂಡೆಂಟ್ಸ್ ಪ್ಲೀಸ್ ಕೀಪ್ ಇನ್ ಯುವರ್ ಮೈಂಡ್, there are 2 basic divisions, basic classifications or primary classifications of surveying. ಮೊದಲನೇದು ಪ್ಲೇನ್ ಸರ್ವೇಯಿಂಗ್, ಎರಡನೇದು ಜಿಯೋಡೆಟಿಕ್ ಸರ್ವೇಯಿಂಗ್. ಲುಕ್ ಅಟ್ ದಿಸ್ ಪಿಕ್ಚರ್. ಈ 2 ಪಿಕ್ಚರ್ ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ನೋಡಿ, ಜಿಯೋಡೆಟಿಕ್ ಸರ್ವೇಯಿಂಗ್ ವರ್ಸಸ್ ಪ್ಲೇನ್ ಸರ್ವೇಯಿಂಗ್ ಅಂತ ಪಿಕ್ಚರು. ಇಲ್ಲಿ ಗ್ರೀನ್ ಕಲರ್ ಒಂದು ಸೆಮಿ ಸರ್ಕ್ಯುಲರ್ ಲೈನ್ ಕಾಣಿಸ್ತಾ ಇದೆ, ಬ್ಲೂ ಕಲರ್ ಹಾರಿಜಾಂಟಲ್ ಲೈನ್ ಕಾಣಿಸ್ತಾ ಇದೆ, ಇನ್ನೊಂದು ಬ್ರೌನ್ ಕಲರ್ ಜಿಗ್ಜ್ಯಾಗ್ ಸ್ವಲ್ಪ ಅನ್ಈವನ್ ಲೈನ್ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಜಿಯೋಡ್ ಅಥವಾ ಅದರ್ ಡೇಟಮ್ ಅಂತ ಒಂದು ಮಧ್ಯದಲ್ಲಿ ಒಂದು ಕಾಣಿಸ್ತಾ ಇದೆ, ಇಲ್ಲೊಂದು ಇನ್ಸ್ಟ್ರೂಮೆಂಟ್ ಕಾಣಿಸ್ತಾ ಇದೆ, ಇದನ್ನು ಪ್ಲಮ್ ಲೈನ್ ಅಂತ ಕರಿತೀವಿ. ಸೊ ಇಲ್ಲೊಂದು ಪಿಕ್ಚರ್ ಕಾಣಿಸ್ತಾ ಇದೆ, ಇಲ್ಲಿ ಜಿಯೋಡೆಟಿಕ್ ಸರ್ವೆ ಅಂತ ಕರಿತೀವಿ. ಇಲ್ಲಿ ಇದೆ ಒಂದು ಸರ್ಕಲ್ ಇದೆ, ಇದರ ಮಧ್ಯದಲ್ಲಿ ಡೇಟಮ್ ಲೈನ್ ಅಂತ ಕರಿತೀವಿ. ಮತ್ತು ಇಲ್ಲೇನು ಅಂಡುಲೇಷನ್ ಕಾಣಿಸ್ತಾ ಇದೆ, ಇಲ್ಲಿ ಇದೆಲ್ಲ ಭೂಮಿಯ ಸರ್ಫೇಸ್, ಸೊ ಅರ್ತ್ ಸರ್ಫೇಸ್ ಅಂತ ಕರೆಯೋಣ. ಲುಕ್ ಅಟ್ ದಿಸ್. ನೆಕ್ಸ್ಟ್, ದ ಸರ್ವೆ ಇನ್ ವಿಚ್ ಅರ್ಥ್ಸ್ ಕರ್ವೇಚರ್ ಈಸ್ ಕನ್ಸಿಡರ್ಡ್ ಈಸ್ ಕಾಲ್ಡ್ ಆಸ್ ಜಿಯೋಡೆಟಿಕ್ ಸರ್ವೇಯಿಂಗ್. ಅಂತಂದರೆ ನಾವು ಯಾವುದೇ ಸರ್ವೆಯನ್ನು ಮಾಡಿದಾಗ ಅರ್ಥು ಸರ್ಕ್ಯುಲರ್ ಆಗಿದೆ, ಸೊ ನಮ್ಮ ಭೂಮಿ ಸರ್ಕ್ಯುಲರ್ ಆಗಿದೆ ಅಂತ ಕನ್ಸಿಡರ್ ಮಾಡಿದ್ರೆ ಆ ಥರ ಎಲ್ಲ ಸರ್ವೇಸ್ನ ನಾವೇನಂತ ಕರಿತೀವಿ, ಜಿಯೋಡೆಟಿಕ್ ಸರ್ವೇಯಿಂಗ್ ಅಂತ ಕರಿತೀವಿ. ಸೊ ಲುಕ್ ಅಟ್ ದಿಸ್, ದ ಸರ್ವೆ ಇನ್ ವಿಚ್ ಅರ್ಥ್ಸ್ ಕರ್ವೇಚರ್ ಈಸ್ ಕನ್ಸಿಡರ್ಡ್ ಈಸ್ ಕಾಲ್ಡ್ ಆಸ್ ಜಿಯೋಡೆಟಿಕ್ ಸರ್ವೇಯಿಂಗ್. ಸೊ ಅರ್ತ್ ಕರ್ವೇಚರ್ನ ನಾವು ಸರ್ಕ್ಯುಲರ್ ಆಗಿದೆ ಅಂತ ಅಂದ್ಕೊಂಡು ನಾವು ಸರ್ವೆಗಳನ್ನು ಮಾಡಿದ್ರೆ ಅದನ್ನು ಜಿಯೋಡೆಟಿಕ್ ಸರ್ವೇಯಿಂಗ್ ಅಂತ ಕರಿತೀವಿ. ಸೊ ನೆಕ್ಸ್ಟ್, ಸೇಮ್ ಪಿಕ್ಚರ್ ಇದೆ, ಸೊ ಅದ್ರ ಜೊತೆಗೆ ಇನ್ನೊಂದು ಪಿಕ್ಚರ್ ಇದೆ. ಸೊ ಲುಕ್ ಅಟ್ ದಿಸ್. ಇಲ್ಲಿ ನೋಡಿ, ನಮ್ಮ ಪ್ರೀವಿಯಸ್ ಪಿಕ್ಚರ್ಲಿ ಏನಾಗಿತ್ತು, ಇಲ್ಲಿ ಅರ್ತ್ ಸರ್ಫೇಸು ಅಂಡುಲೇಷನ್ ಆಗಿತ್ತು. ಓಕೆ, ಸೊ ಲುಕ್ ಅಟ್ ಹಿಯರ್, ನಾವು ಪ್ರೀವಿಯಸ್ ಪಿಕ್ಚರಲ್ಲಿ ನೋಡಿದ್ವಿ. ಸೊ ಲುಕ್ ಅಟ್ ದಿಸ್ ಪಿಕ್ಚರ್ ಹಿಯರ್. ಜಿಯೋಡೆಟಿಕ್ ಸರ್ವೇಯಿಂಗಲ್ಲಿ ಅರ್ತ್ ಸರ್ಫೇಸ್ನ ಕರ್ವ್ ಆಗಿದೆ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ನಾವು ಯಾವುದೇ ಸರ್ವೆ ಮಾಡಿದ್ರು ಕೂಡ ಕರ್ವ್ ಅಂತ ಕನ್ಸಿಡರ್ ಮಾಡಿದ್ರೆ ಅದನ್ನು ಜಿಯೋಡೆಟಿಕ್ ಸರ್ವೆ ಅಂತ ಕರಿತೀವಿ. ವೆರಸ್ ಇಲ್ಲಿ ನೋಡಿ, ಈ ಪಿಕ್ಚರ್ಲಿ ಅರ್ತ್ ಸರ್ಫೇಸ್ ಹಾರಿಜಾಂಟಲ್ ಆಗಿದೆ, ಈ ಡೇಟಮ್ ಲೈನ್ಗೆ ಪ್ಯಾರಲಲ್ ಆಗಿದೆ. ಸೊ ಇದನ್ನು ನಾವು ಪ್ಲೇನ್ ಸರ್ವೇಯಿಂಗ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಪ್ಲೇನ್ ಸರ್ವೇಯಿಂಗ್ ಈಸ್ ಎ ಸ್ಪೆಸಿಫಿಕ್ ಟೈಪ್ ಆಫ್ ಸರ್ವೇಯಿಂಗ್ ವೇರ್ ದ ಸರ್ಫೇಸ್ ಆಫ್ ದ ಅರ್ತ್ ಈಸ್ ಕನ್ಸಿಡರ್ಡ್ ಆಸ್ ಪ್ಲೇನ್ ಆರ್ ಹಾರಿಜಾಂಟಲ್. ಅಂದರೆ ನಾವು ಯಾವುದೇ ಸರ್ವೆ ಮಾಡಿದ್ರು ಕೂಡ ಅದು ನಮ್ಮ ಅರ್ತ್ ಸರ್ಫೇಸ್ನ ಪ್ಲೇನ್ ಆಗಿದೆ, ಹಾರಿಜಾಂಟಲ್ ಆಗಿದೆ, ಕರ್ವೇಚರ್ ಆಫ್ ಅರ್ಥನ ನಾವು ಕನ್ಸಿಡರ್ ಮಾಡಿಲ್ಲ ಅಂತಂದ್ರೆ ಅದನ್ನು ಪ್ಲೇನ್ ಸರ್ವೆ ಅಂತ ಕರಿತೀವಿ. ಇಲ್ಲಿ ನೋಡಿ, ಇದ್ರ ಡೆಫಿನೇಷನ್ ಅಂತ, ದ ಲೈನ್ ಕನೆಕ್ಟಿಂಗ್ ಎನಿ 2 ಪಾಯಿಂಟ್ಸ್ ಈಸ್ ಎ ಸ್ಟ್ರೈಟ್ ಲೈನ್ ಆ್ಯಂಡ್ ದ ಆ್ಯಂಗಲ್ಸ್ ಆಫ್ ಪಾಲಿಗಾನ್ಸ್ ಆರ್ ಪ್ಲೇನ್ ಆ್ಯಂಗಲ್ಸ್. ಅಂದರೆ ನಾವು ಭೂಮಿ ಮೇಲೆ ಬರ್ತಕ್ಕಂಥ ಎಲ್ಲ ಆ್ಯಂಗಲ್ಸು ಪ್ಲೇನ್ ಆ್ಯಂಗಲ್ಸ್ ಆಗಿರುತ್ತೆ, ಅದು ಕರ್ವ್ ಆಗಿ ಇರೋದಿಲ್ಲ, ಮತ್ತು ಅದು ಆ್ಯಂಗಲ್ ಆಫ್ ಪಾಲಿಗಾನ್ಸ್ ಇರೋದಿಲ್ಲ ಅಂತೇಳಿ. ಸೊ ದಿಸ್ ಈಸ್ ನೋನ್ ಆಸ್ ಪ್ಲೇನ್ ಸರ್ವೇಯಿಂಗ್. ಸೊ ನೆಕ್ಸ್ಟ್, ಡಿಫ್ರೆನ್ಸ್ ಬಿಟ್ವೀನ್ ಪ್ಲೇನ್ ಸರ್ವೇಯಿಂಗ್ ಆ್ಯಂಡ್ ಜಿಯೋಡೆಟಿಕ್ ಸರ್ವೇಯಿಂಗ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯು ಮೇ ಗೆಟ್ ಇನ್ ಯುವರ್ ಎಕ್ಸಾಮಿನೇಷನ್. ಸುಮಾರು ಸಲ ಕ್ವಶನ್ ಪೇಪರ್ಸಲ್ಲಿ ಕೇಳಿದ್ದಾರೆ, ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು. ಪ್ಲೇನ್ ಸರ್ವೇಯಿಂಗ್ ಅಂತಂದ್ರೇನು, ದ ಎಫೆಕ್ಟ್ ಆಫ್ ಕರ್ವೇಚರ್ ಆಫ್ ದ ಅರ್ತ್ ಈಸ್ ನಾಟ್ ಕನ್ಸಿಡರ್ಡ್. ಅಂದರೆ ಪ್ಲೇನ್ ಸರ್ವೇಯಿಂಗ್ ಅಂದರೆ ಪ್ಲೇನ್ ಆಗಿದೆ ಅಂತ, ಅಂದರೆ ಅರ್ಥ್ಸ್ ಕರ್ವೇಚರ್ನ ನಾವು ಕನ್ಸಿಡರ್ ಮಾಡಿಲ್ಲ ಅಂತ. ಜಿಯೋಡೆಟಿಕ್ ಸರ್ವೇಯಿಂಗ್ ಅಂದ್ರೇನು, ದ ಎಫೆಕ್ಟ್ ಆಫ್ ಕರ್ವೇಚರ್ ಆನ್ ದಿಸ್ ಅರ್ತ್ ಈಸ್ ಕನ್ಸಿಡರ್ಡ್. ಜಿಯೋಡೆಟಿಕ್ ಅಂತಂದರೆ ಅರ್ತ್ ಸರ್ಫೇಸ್ನ ಕರ್ವೇಚರ್ನ ಕನ್ಸಿಡರ್ ಮಾಡಿದ್ದೀವಿ ಅಂತ, ಮೊದಲನೇ ಡಿಫ್ರೆನ್ಸ್. ಎರಡನೇದು, ದ ಸರ್ಫೇಸ್ ಆಫ್ ದ ಅರ್ತ್ ಈಸ್ ಟೇಕನ್ ಆಸ್ ಪ್ಲೇನ್. ಪ್ಲೇನ್ ಸರ್ವೇಯಿಂಗಲ್ಲಿ. ಜಿಯೋಡೆಟಿಕ್ ಸರ್ವೇಯಿಂಗಲ್ಲಿ ಇಟ್ ಇನ್ವಾಲ್ವ್ಸ್ ಸ್ಪೆರಿಕಲ್ ಟಿಗ್ನೋಮೆಟ್ರಿ, ಸೊ ಇಟ್ ಈಸ್ ಕಾಲ್ಡ್ ಆಸ್ ಟಿಗ್ನೋಮೆಟ್ರಿಕಲ್ ಸರ್ವೇಯಿಂಗ್.
ಜಿಯೋಡೆಟಿಕ್ ಸರ್ವೇಯಿಂಗ್ನ ನಾವು ಟ್ರಿಗ್ನೋಮೆಟ್ರಿಕಲ್ ಸರ್ವೇಯಿಂಗ್ ಅಂತ ಕೂಡ ಕರಿಬೋದು. ಸೊ ನಿಮ್ಮ DCET ಎಕ್ಸಾಮ್ಸಲ್ಲಿ ಅಂದರೆ ನೀವು ಇಂಜಿನಿಯರಿಂಗ್ ಹೋಗೋದಕ್ಕೂ ಮುಂಚೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕಾಗುತ್ತೆ. ಆ ಥರ ಎಕ್ಸಾಮ್ಸಲ್ಲಿ ಈ ಥರ ಕನ್ಫ್ಯೂಸಿಂಗ್ ಕ್ವಶನ್ಸ್ನ ಕೇಳ್ತಾರೆ. ಸೊ ಜಿಯೋಡೆಟಿಕ್ ಸರ್ವೇಯಿಂಗ್ ಈಸ್ ಆಲ್ಸೋ ಕಾಲ್ಡ್ ಆಸ್, ಕೆಳಗಡೆ ಟ್ರಿಗ್ನೋಮೆಟ್ರಿಕಲ್ ಸರ್ವೇಯಿಂಗ್ ಇನ್ನೊಂದು ಕಡೆ, ಪ್ಲೇನ್ ಸರ್ವೇಯಿಂಗ್ ಇನ್ನೊಂದು ಕಡೆ, ಚೈನ್ ಸರ್ವೇಯಿಂಗ್ ಇನ್ನೊಂದು ಕಡೆ, ಕಾಂಪಾಸ್ ಸರ್ವೇಯಿಂಗ್. ಸೊ ಆವಾಗ ನೀವು ಈ ಒಂದು ಆಪ್ಷನ್ಸ್ನ ನೀವು ಚೂಸ್ ಮಾಡಬೇಕಾಗುತ್ತೆ, ಟ್ರಿಗ್ನೋಮೆಟ್ರಿಕಲ್ ಸರ್ವೇಯಿಂಗ್. ನೆಕ್ಸ್ಟ್, ದ ಏರಿಯಾ ಟು ಬಿ ಸರ್ವೇಡ್ ಈಸ್ ಲೆಸ್ ದ್ಯಾನ್ 250 ಸ್ಕ್ವೇರ್ ಕಿಲೋಮೀಟರ್. ಅಂದರೆ ಪ್ಲೇನ್ ಸರ್ವೇಯಿಂಗ್ ಅನ್ನೋ ಒಂದು ನಾವು ಸರ್ವೆ ಮಾಡಬೇಕಾದ್ರೆ ಏರಿಯಾ 250 ಸ್ಕ್ವೇರ್ ಕಿಲೋಮೀಟರ್ ಅಂದರೆ 1 ಕಿಲೋಮೀಟ್ರ್ ಉದ್ದ, 1 ಕಿಲೋಮೀಟ್ರ್ ಅಗಲ, ಈ ಥರ ಒಂದು ಸ್ಕ್ವೇರ್ ಮಾಡ್ದೆ ಅಂದರೆ ಅದಕ್ಕೆ 1 ಸ್ಕ್ವೇರ್ ಮೀಟ್ರ್ ಅಂತ ಕರಿತೀವಿ, 1 ಸ್ಕ್ವೇರ್ ಕಿಲೋಮೀಟ್ರ್ ಅಂತ ಕರಿತೀವಿ. ಹಂಗೆ 250 ಸ್ಕ್ವೇರ್ ಕಿಲೋಮೀಟ್ರ್ಗಿಂತ ಕಡಿಮೆ ಇದ್ದರೆ ಅದನ್ನು ಪ್ಲೇನ್ ಸರ್ವೆ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ದ ಏರಿಯಾ ಟು ಬಿ ಸರ್ವೇಡ್ ಈಸ್ ಮೋರ್ ದ್ಯಾನ್ 250 ಸ್ಕ್ವೇರ್ ಕಿಲೋಮೀಟರ್, ಅದು ಜಿಯೋಡೆಟಿಕ್ ಸರ್ವೇಯಿಂಗ್ ಆಗಿರುತ್ತೆ. So next, the degree of accuracy is low in plane surveying, the degree of accuracy is high in geodetic surveying. Plane surveying is conducted by state agencies like irrigation department, railway department, etc. So plane surveying na ನಾವು ಸುಮಾರು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಸ್ ನೀವು ಅಬ್ಸರ್ವ್ ಮಾಡಿರ್ತೀರಾ, ಇರಿಗೇಷನ್ ಡಿಪಾರ್ಟ್ಮೆಂಟ್, PWD ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಈ ಥರ ಸುಮಾರು ಡಿಪಾರ್ಟ್ಮೆಂಟ್ಸಲ್ಲಿ ಮಾಡೋಂಥ ವರ್ಕ್ಸ್ನ ಪ್ಲೇನ್ ಸರ್ವೇಯಿಂಗ್ ಆಗಿ ಮಾಡ್ತಾರೆ. ಅಂದರೆ ಅವರು ಅರ್ತ್ ಸರ್ಫೇಸ್ನ ಪ್ಲೇನ್ ಆಗಿದೆ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಬೇರೆ ಜಿಯೋಡೆಟಿಕ್ ಸರ್ವೆ ಇಸ್ ಕಂಡಕ್ಟೆಡ್ ಬೈ ಸರ್ವೆ ಆಫ್ ಇಂಡಿಯಾ, GTS ಅಂತ ಕರೀತಾರೆ. ಸೊ ಗ್ರೇಟೆಸ್ಟ್ ಟ್ರಿಗ್ನೋಮೆಟ್ರಿಕಲ್ ಸರ್ವೆ ಅಂತ ಕರೀತಾರೆ, GTS ಅಂದರೆ ಆ ಒಂದು ಡಿಪಾರ್ಟ್ಮೆಂಟಿಂದ ಕನ್ಸಿಡರ್ ಮಾಡ್ತಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ಮೇಕ್ ಎ ನೋಟ್ ಆಫ್ ದಿಸ್. ಸೊ ವಾಟ್ ಈಸ್ ಸರ್ವೇಯಿಂಗ್, ವಾಟ್ ಆರ್ ದ ಕ್ಲಾಸಿಫಿಕೇಶನ್ ಆ್ಯಂಡ್ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಜಿಯೋಡೆಟಿಕ್ ಆ್ಯಂಡ್ ಪ್ಲೇನ್ ಸರ್ವೇಯಿಂಗ್. ಈ ಕ್ವಶನ್ ನೀವು ಫೇಸ್ ಮಾಡ್ಬೋದು. ನೆಕ್ಸ್ಟ್, ಸೊ ನಾವು ಬೇಸಿಕ್ ಕ್ಲಾಸಿಫಿಕೇಶನ್ನ ನಾವು ಸ್ಟಡಿ ಮಾಡಿದ್ವಿ, ದಟ್ ಈಸ್ ಪ್ಲೇನ್ ಆ್ಯಂಡ್ ಜಿಯೋಡೆಟಿಕ್ ಸರ್ವೇಯಿಂಗ್. ಇವಾಗ ಇನ್ನೂ ಒಂದು ಫರ್ದರ್ ಸರ್ವೇಯಿಂಗ್ ಮೇ ಬಿ ಕ್ಲಾಸಿಫೈಡ್ ಬೇಸ್ಡ್ ಆನ್ ದಿ ಫಾಲೋಯಿಂಗ್ ಪಾಯಿಂಟ್. ಸೊ ಸುಮಾರು ಪಾಯಿಂಟ್ಸ್ಗಳ ಆಧಾರದ ಮೇಲೆ ನಾವು ಸರ್ವೇಯಿಂಗ್ನ ಇನ್ನೂ ಡಿವಿಷನ್ ಮಾಡ್ತಾ ಹೋಗ್ತೀವಿ. ಮೊದಲನೇದು ನೇಚರ್ ಆಫ್ ಫೀಲ್ಡ್ ಆಫ್ ಸರ್ವೆ, ಅಂದರೆ ನಾವು ಸರ್ವೆ ಮಾಡ್ತಿರೋಂಥ ವರ್ಕು ಯಾವ ರೀತಿ ಇದೆ, ಯಾವ ಥರ ಫೀಲ್ಡ್ ಇದೆ ಅನ್ನೋದ್ರ ಮೇಲೆ ಸುಮಾರು ಡಿವಿಷನ್ಸ್ ಮಾಡ್ತೀವಿ, ಅದು ಏನಂತ ಕಲಿಯೋಣ ನೆಕ್ಸ್ಟ್ ಎರಡನೇ ಪಾಯಿಂಟು ಆಬ್ಜೆಕ್ಟ್ಸ್ ಆರ್ ಪರ್ಪಸ್ ಆಫ್ ಸರ್ವೆ, ಅಂದರೆ ಯಾವ ಉದ್ದೇಶಕ್ಕೆ ಮಾಡ್ತೀವಿ, ನಾವು ಯಾವ ಉದ್ದೇಶದಿಂದ ಸರ್ವೆ ಮಾಡ್ತೀವಿ ಅನ್ನೋದ್ರ ಮೇಲೆ ಸುಮಾರು ಡಿವಿಷನ್ಸ್ ಬರುತ್ತೆ. ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ ಯೂಸ್, ಯಾವ ಇನ್ಸ್ಟ್ರೂಮೆಂಟ್ನ, ಯಾವ ಆಬ್ಜೆಕ್ಟ್ನ ನಾವು ಯಾವ ಇನ್ಸ್ಟ್ರೂಮೆಂಟ್ನ ಉಪಯೋಗಿಸಿದ್ವಿ ಅನ್ನೋದ್ರ ಮೇಲೆ ಮತ್ತೆ ಡಿವಿಷನ್ ಬರುತ್ತೆ. ಮೊದಲನೇದು ಇಲ್ಲಿ ನೋಡಿ, ಈ ಮೂರು ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ನೇಚರ್ ಆಫ್ ಫೀಲ್ಡ್, ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಆಬ್ಜೆಕ್ಟ್ಸ್ ಆರ್ ಪರ್ಪಸ್ ಆಫ್ ಸರ್ವೆ ಆ್ಯಂಡ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಇನ್ಸ್ಟ್ರೂಮೆಂಟ್ ಯೂಸ್. ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಮೊದಲನೇದು ಬೇಸ್ಡ್ ಆನ್ ನೇಚರ್ ಆಫ್ ಫೀಲ್ಡ್, ಇದರಲ್ಲಿ ಏನೇನು ಡಿವಿಷನ್ಸು, ಲ್ಯಾಂಡ್ ಸರ್ವೆ ಮೊದಲನೇದು, ಪ್ಲೀಸ್ ಮೇಕ್ ಎ ನೋಟ್ ಆಫ್ ಇಟ್, ನೋಟ್ ಮಾಡ್ಕೊಳ್ಳಿ. ಬೇಸ್ಡ್ ಆನ್ ನೇಚರ್ ಆಫ್ ಫೀಲ್ಡ್ ಒಳಗಡೆ ಲ್ಯಾಂಡ್ ಸರ್ವೆ ಅಂತ ಬರುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಪಿಕ್ಚರ್ ಕಾಣಿಸ್ತಾ ಇದೆ, ಇಲ್ಲೇನಾಗಿದೆ, ನಾವು ಲ್ಯಾಂಡ್ ಸರ್ವೆ ಮಾಡ್ತೀವಿ, ಯಾವುದೇ ಒಂದು ಪ್ಲೇನ್ ಲ್ಯಾಂಡ್ನ ನಾವು ಸರ್ವೆ ಮಾಡೋದನ್ನು ಲ್ಯಾಂಡ್ ಸರ್ವೆ ಅಂತ ಕರಿತೀವಿ. ಅದರ ಡೆಫಿನಿಷನ್ನು, ಇಟ್ ಇನ್ವಾಲ್ವ್ಸ್ ಮೆಜರ್ಮೆಂಟ್ ಆಫ್ ವೇರಿಯಸ್ ಆಬ್ಜೆಕ್ಟ್ಸ್ ಆನ್ ಲ್ಯಾಂಡ್. ದಿಸ್ ಟೈಪ್ ಆಫ್ ಸರ್ವೆ ಈಸ್ ಫರ್ದರ್ ಕ್ಲಾಸಿಫೈಡ್ ಇಂಟು, ಸೊ ಲ್ಯಾಂಡ್ ಸರ್ವೆನ ಮತ್ತೆ ಕ್ಲಾಸಿಫಿಕೇಶನ್ ಮಾಡ್ತೀವಿ ಟೋಪೋಗ್ರಾಫಿಕ್ ಸರ್ವೆ. ಇಲ್ಲಿ ನೋಡಿ, ನೀವು ಟೋಪೋ ಶೀಟ್ನ ಅಬ್ಸರ್ವ್ ಮಾಡಿರ್ತೀರ, ನಾನು ಹೇಳಿದ್ನಲ್ಲ, ಅಂದರೆ ನಮ್ಮ ಊರಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಲೊಕೇಶನ್ಸ್ ಎಲ್ಲಿದೆ, ರಿವರ್ಸ್ ಎಲ್ಲಿದೆ, ಗುಡ್ಡಗಳೆಲ್ಲಿದೆ, ಸ್ಟ್ರೀಮ್ಸ್ ಎಲ್ಲಿದೆ, ಆರ್ಟಿಫಿಷಿಯಲ್ ಫೀಚರ್ಸ್ ಲೈಕ್ ರೋಡ್ಸ್, ರೈಲ್ವೇಸ್ ಎಕ್ಸೆಟ್ರಾ, ಇದೆಲ್ಲ ಎಲ್ಲಿದೆ ಅನ್ನೋದನ್ನು ನಾವು ಸರ್ವೆ ಮಾಡೋದನ್ನು ಟೋಪೋಗ್ರಾಫಿಕ್ ಸರ್ವೆ ಅಂತ ಕರಿತೀವಿ. ಸೊ ದಿಸ್ ಈಸ್ ಅನ್ ಸಬ್ ಡಿವಿಷನ್ ಅಂಡರ್ ಲ್ಯಾಂಡ್ ಸರ್ವೇಯಿಂಗ್. ಲ್ಯಾಂಡ್ ಸರ್ವೆ ಒಳಗಡೆ ಮೊದಲನೇ ಡಿವಿಷನ್ನು ಟೋಪೋಗ್ರಾಫಿಕ್ ಸರ್ವೆ. ಎರಡನೇದು ಕೆಡಸ್ಟ್ರಲ್ ಸರ್ವೆ. ಕೆಡಸ್ಟ್ರಲ್ ಸರ್ವೆ ಅಂದರೆ ಇಲ್ಲಿ ನೋಡಿ, ಸೊ ಇಟ್ ಹೆಲ್ಪ್ಸ್ ಇನ್ ಫಿಕ್ಸಿಂಗ್ ಅಪ್ ಆಫ್ ಪ್ರಾಪರ್ಟಿ ಲೈನ್ಸ್, ಕ್ಯಾಲ್ಕುಲೇಷನ್ ಆಫ್ ಲ್ಯಾಂಡ್ ಏರಿಯಾಸ್, ಟ್ರಾನ್ಸ್ಫರ್ ಆಫ್ ಲ್ಯಾಂಡ್, ಫಿಕ್ಸಿಂಗ್ ಅಪ್ ಆಫ್ ಬೌಂಡ್ರೀಸ್ ಎಕ್ಸೆಟ್ರಾ. ಅಂದರೆ ನಾವು ಯಾವುದೇ ಪ್ರಾಪರ್ಟಿನ ಡಿಮಾರ್ಕೆಟ್ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ನೀವು ಡೆವಲಪ್ಮೆಂಟ್ ಆಫ್ ಲ್ಯಾಂಡ್ಸ್ನ ನೋಡಿರ್ತೀರ, ಅಂದರೆ ಪ್ಲಾಟ್ಸ್ನ ಮಾಡಿರ್ತಾರೆ, ಸೈಟ್ಗಳನ್ನು. ಸೊ ಅದನ್ನು ಹೆಂಗೆ ಡಿಮಾರ್ಕ್ ಮಾಡಬೇಕು, ಸೊ ಅದನ್ನು ಲ್ಯಾಂಡ್ ಏರಿಯಾಸ್ನ ಹೆಂಗೆ ಫೈಂಡ್ ಔಟ್ ಮಾಡಬೇಕು, ಟ್ರಾನ್ಸ್ಫರ್ ಹೆಂಗೆ ಮಾಡಬೇಕು, ಒಬ್ಬ ಓನರಿಂದ ಇನ್ನೊಬ್ಬ ಓನರ್ಗೆ ಹೆಂಗೆ ಮಾಡಬೇಕು ಟ್ರಾನ್ಸ್ಫರ್ನ ಅನ್ನೋ ಒಂದು ಸರ್ವೆನ ಕೆಡಸ್ಟ್ರಲ್ ಸರ್ವೆಯಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಸಿಟಿ ಸರ್ವೆ. ಸೊ ಇದು ಪಿಕ್ಚರಲ್ಲೇ ಕಾಣಿಸುತ್ತೆ, ಸಿಟಿಯಲ್ಲಿ ಎಷ್ಟು ರೋಡ್ಗಳಿದೆ, ಯಾವ್ಯಾವ ಮೇನ್ ರೋಡ್ ಇದೆ, ಸಬ್ಸಿಡರಿ ರೋಡ್ಸ್ ಇದೆ, ಸೊ ಅದ್ರದ್ದು ವಿಡ್ತ್ ಎಷ್ಟು, ಲೆಂತ್ ಎಷ್ಟು, ಸೊ ಇಲ್ಲಿ ಯಾವ್ಯಾವ ಮನೆಗಳು ಕಾಣಿಸುತ್ತೆ, ಮರಗಳೆಲ್ಲೆಲ್ಲಿದೆ, ಸೊ ಸ್ಕೂಲ್ ಎಲ್ಲಿದೆ, ಪ್ಲೇ ಗ್ರೌಂಡ್ ಎಲ್ಲಿದೆ, ಚರ್ಚ್ ಎಲ್ಲಿದೆ, ಟೆಂಪಲ್ ಎಲ್ಲಿದೆ, ಮಾಸ್ಕ್ ಎಲ್ಲಿದೆ, ಈ ಥರ ಸುಮಾರು ಎಲ್ಲ ಸಿಟಿಯಲ್ಲಿ ಇರ್ತಕ್ಕಂಥ ಫೀಚರ್ಸ್ನ ನಾವು ಫೈಂಡ್ ಔಟ್ ಮಾಡಿ ಮ್ಯಾಪ್ನ ಹಾಕೋದು, ಅದನ್ನು ಸಿಟಿ ಸರ್ವೆ. ರೋಡನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ, ಆಮೇಲೆ ವಾಟರ್ ಸಪ್ಲೈ ಸಿಸ್ಟಮ್ಸ್ನ, ಸೀವರೇಜ್ ಸಿಸ್ಟಮ್ಸ್ನ, ಇದೆಲ್ಲನೂ ಫೈಂಡ್ ಔಟ್ ಮಾಡೋವಂಥದ್ದನ್ನು ನಾವು ಸಿಟಿ ಸರ್ವೆ ಅಂತ ಕರಿತೀವಿ. ನೆಕ್ಸ್ಟ್ ಮೊದಲನೇದು ನಾವೇನು ನೋಡಿದ್ವಿ, ಲ್ಯಾಂಡ್ ಸರ್ವೆ. ಲ್ಯಾಂಡ್ ಸರ್ವೆಯಲ್ಲಿ ಸಿಟಿ ಸರ್ವೆ, ಟೋಪೋ ಸರ್ವೆ, ಕೆಡಸ್ಟ್ರಲ್ ಸರ್ವೆ, ಈ ಥರ ನೋಡಿದ್ವಿ. ನೆಕ್ಸ್ಟ್ ಮರೈನ್ ಆರ್ ಹೈಡ್ರಾಲಿಕ್ ಸರ್ವೆ. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಮರೈನ್ ಅಂತಂದ್ರೆ ಏನು, ವಾಟರ್ ಬಾಡಿ. ವಾಟರ್ ಬಾಡಿಯಲ್ಲಿ ಬರ್ತಕ್ಕಂಥ ನಾವು ಆಬ್ಜೆಕ್ಟ್ಸ್ನ ಸರ್ವೆ ಮಾಡೋದಕ್ಕೆ ಮರೈನ್ ಸರ್ವೆ ಆರ್ ಹೈಡ್ರಾಲಿಕ್ ಸರ್ವೆ ಅಂತ ಕರಿತೀವಿ.
The survey to be conducted to find the depth of the water at various points in bodies of waters like sea, river and lake. So ನಮ್ಮ ವಾಟರ್ ಬಾಡಿ ಒಂದು ಕೆರೆ ಆಗಿರ್ಬೋದು, ಒಂದು ನದಿ ಆಗಿರ್ಬೋದು, ಒಂದು ಸಮುದ್ರ ಆಗಿರ್ಬೋದು, ಈ ಥರ ಡಿಫ್ರೆಂಟ್ ಆಬ್ಜೆಕ್ಟ್ಸ್ದು ನಾವು ಡೆಪ್ತನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಮಾಡುವಂಥ ಸರ್ವೆನ ಮರೈನ್ ಸರ್ವೆ ಅಥವಾ ಹೈಡ್ರಾಲಿಕ್ ಸರ್ವೆ ಅಂತ ಕರಿತೀವಿ. ನೆಕ್ಸ್ಟ್, ಸೊ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಫೈಂಡಿಂಗ್ ಡೆಪ್ತ್ ಆಫ್ ವಾಟರ್ ಅಟ್ ಸ್ಪೆಸಿಫೈಡ್ ಪಾಯಿಂಟ್ಸ್ ಇಸ್ ನಾನ್ ಆಸ್ ಸೌಂಡಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ಮೊದಲನೇದು ಲ್ಯಾಂಡ್ ಸರ್ವೆ ಆಯಿತು, ಅದರಲ್ಲಿ ಸಬ್ ಡಿವಿಷನ್ಸ್ ನೋಡಿದ್ವಿ. ನೆಕ್ಸ್ಟ್ ಮರೈನ್ ಆರ್ ಹೈಡ್ರಾಲಿಕ್ ಸರ್ವೆ ಆಯಿತು, ಅದ್ರದ್ದು ಡೆಫಿನಿಷನ್ ನೋಡಿದ್ವಿ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಆಸ್ಟ್ರೋನಾಮಿಕಲ್ ಸರ್ವೆ. ಸೊ ಏನಂಗಂದರೆ ಆಸ್ಟ್ರೋನಾಮಿಕಲ್ ಸರ್ವೆ ಅಂತಂದರೆ ನೀವೆಲ್ಲ ನೋಡಿರ್ತೀರ, ಭೂಮಂಡಲ, ಸೂರ್ಯ, ಸುಮಾರು ಗ್ರಹಗಳಿದೆ, 9 ಗ್ರಹಗಳಿದೆ. ಸೊ ಆ ಗ್ರಹಗಳದ್ದು ಎಷ್ಟೆಷ್ಟು ದೂರ ಇದೆ, ಎಷ್ಟು ಸಾಂದ್ರತೆ ಇದೆ, ಎಷ್ಟು ಸರ್ಕಲ್ ಹೊಡೆಯುತ್ತೆ ಅನ್ನೋದನ್ನು ಸ್ಟಡಿ ಮಾಡೋದಕ್ಕೆ ಆಸ್ಟ್ರೋನಾಮಿಕಲ್ ಸರ್ವೆ ಅಂತ ಕರಿತೀವಿ. 2 ಪಿಕ್ಚರ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ. Observations made for heavenly bodies like sun, stars to locate absolute positions of points on the earth and for the purpose of calculating local times is known as astronomical survey. So astronomical survey ಅಲ್ಲಿ ನಾವು ಇದೆಲ್ಲದನ್ನು ಸ್ಟಡಿ ಮಾಡ್ತೀವಿ. ಆಸ್ಟ್ರಾನಮಿ ಅಂತಂದರೆ ನಾವು ಭೂಮಂಡಲದಲ್ಲಿ ಇರ್ತಕ್ಕಂಥ ಸ್ಟಾರ್ಸ್ ಆಗಿರ್ಬೋದು, ಗ್ರಹಗಳಾಗಿರ್ಬೋದು, ಭೂಮಿ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಸ್ಟಡಿ ಮಾಡೋದನ್ನು ಆಸ್ಟ್ರಾನಾಮಿಕಲ್ ಸರ್ವೆ ಅಂತ. ಸೊ ಇದೆಲ್ಲ ಬೇಸ್ಡ್ ಆನ್ ನೇಚರ್ ಆಫ್ ಫೀಲ್ಡ್ ಆಯಿತು. ಎರಡನೇದು ಬೇಸ್ಡ್ ಆನ್ ಆಬ್ಜೆಕ್ಟ್ಸ್ ಆರ್ ಪರ್ಪಸ್ ಆಫ್ ಸರ್ವೆ. ಸೊ ಇದರಲ್ಲಿ ನೋಡ್ಬೋದು ನೀವು ಇಂಜಿನಿಯರಿಂಗ್ ಸರ್ವೆ, ಮಿಲಿಟರಿ ಸರ್ವೆ, ಮೈನ್ ಸರ್ವೆ, ಜಿಯೋಲಾಜಿಕಲ್ ಸರ್ವೆ ಆ್ಯಂಡ್ ಆರ್ಕಿಯಾಲಜಿಕಲ್ ಸರ್ವೆ. ಸೊ ಇದಿಷ್ಟು ಟೈಪ್ಸು ಬೇಸ್ಡ್ ಆನ್ ಆಬ್ಜೆಕ್ಟ್ಸ್ ಅಥವಾ ಪರ್ಪಸ್ ಆಫ್ ಸರ್ವೆ, ಯಾವ ಉದ್ದೇಶದಿಂದ ಮಾಡ್ತೀವಿ ಅನ್ನೋ ಬೇಸಿಸ್ ಮೇಲೆ ಈ 5 ಟೈಪ್ಸ್ನ ನಾವು ಸ್ಟಡಿ ಮಾಡ್ಬೋದು. ಮೊದಲನೇದು ಇಂಜಿನಿಯರಿಂಗ್ ಸರ್ವೆ. ಸೊ ಇಂಜಿನಿಯರಿಂಗ್ ಸರ್ವೆ, ದಿಸ್ ಸರ್ವೆ ಇಸ್ ಟು ಡಿಟರ್ಮೈನ್ ದ ಕ್ವಾಂಟಿಟೀಸ್ ಆರ್ ಟು ಅಫೋರ್ಡ್ ಸಫಿಷಿಯಂಟ್ ಡೇಟಾ ಫಾರ್ ಡಿಸೈನಿಂಗ್ ವರ್ಕ್ ಸಚ್ ಆಸ್ ಸೀವೇಜ್ ಡಿಸ್ಪೋಸಲ್ಸ್, ರೋಡ್ಸ್, ರಿಸರ್ವಾಯರ್ಸ್, ಬಿಲ್ಡಿಂಗ್ಸ್ ಎಟ್ಸೆಟ್ರಾ. ಅಂದರೆ ಸೊ ನಾವು ಇಂಜಿನಿಯರಿಂಗ್ನ ಉಪಯೋಗಿಸ್ಬಿಟ್ಟು ಮಾಡ್ತಕ್ಕಂಥ ಯಾವುದೇ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಇದು ಹೇಳಿದಾರಲ್ಲ, ಸೀವೇಜ್ ಡಿಸ್ಪೋಸಲ್ ಆಗಿರ್ಬೋದು, ರೋಡ್ಸ್, ರಿಸರ್ವಾಯರ್ಸ್, ಬಿಲ್ಡಿಂಗ್ಸ್, ಇದೆಲ್ಲ ಮಾಡುವಂಥ ಸರ್ವೆನ ಇಂಜಿನಿಯರಿಂಗ್ ಸರ್ವೆ ಅಂತ ಕರಿತೀವಿ. ನೆಕ್ಸ್ಟ್, ಮಿಲಿಟರಿ ಸರ್ವೆ. ಸೊ ಮಿಲಿಟರಿ ಸರ್ವೆ ಅಂತಂದ್ರೆ ಏನು? ಪಿಕ್ಚರ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಎ ಮಿಲಿಟರಿ ಸರ್ವೆ ಇಸ್ ಒನ್ ವಿಚ್ ಪಾಯಿಂಟ್ಸ್ ಆಫ್ strategic importance, a certain amount of refinement is aimed at, and it is usually carried out by specially selected officers of ability and experience, generally staff officers. ಸೊ ನಮ್ಮ ಮಿಲಿಟ್ರಿಯಲ್ಲಿ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಸ್ಟ್ರಾಟಜಿಕ್ ಪಾಯಿಂಟ್ಸ್ ಆಗಿರ್ಬೋದು, ಸೊ ನಾವು ಎಲ್ಲಿ ನಾವು ಯುದ್ಧ ಮಾಡೋಂಥ ಪ್ಲೇಸ್ನ ಲೊಕೇಟ್ ಮಾಡೋಂಥದ್ದಾಗಿರ್ಬೋದು, ಸೊ ಮಿಲಿಟ್ರಿ ಕ್ಯಾಂಪ್ಸ್ನ ಎಲ್ಲ ಹಾಕಬೇಕು ಅನ್ನೋಂಥದ್ದಾಗಿರ್ಬೋದು, ಇದೆಲ್ಲ ಟೈಪ್ಸ್ ಆಫ್ ಸರ್ವೆನ ಮಾಡೋದನ್ನು ನಾವು ಮಿಲಿಟ್ರಿ ಸರ್ವೆ ಅಂತ ಕರಿತೀವಿ. ನೆಕ್ಸ್ಟ್, ಮೈನ್ ಸರ್ವೆ. ಸೊ ಮೈನಿಂಗ್ ಅಂತಂದರೆ ನೀವು ಅಬ್ಸರ್ವ್ ಮಾಡಿರ್ತೀವಿ, ಗಣಿಗಾರಿಕೆ. ಏನು ಮೈನ್ ಸರ್ವೆಂಗ್ ಅಂತಂದರೆ, ಸೊ ಲುಕ್ ಅಟ್ ದಿಸ್, ಎ ಮೈನ್ ಸರ್ವೆ ಇಸ್ ಒನ್ ಇನ್ ವಿಚ್ ಇಟ್ ಈಸ್ ಯೂಸ್ಡ್ ಫಾರ್ ಎಕ್ಸ್ಪ್ಲೋರಿಂಗ್ ಮಿನರಲ್ ವರ್ಕ್. ಅಂದರೆ ನಾವು ಖನಿಜಗಳನ್ನು ಎಕ್ಸ್ಪ್ಲೋರ್ ಮಾಡೋದು ಹೇಗೆ, ಎಲ್ಲೆಲ್ಲಿ ಖನಿಜಗಳಿದೆ, ಸೊ ಯಾವ ಭೂಮಿಯಲ್ಲಿ ಯಾವ ಖನಿಜ ಇದೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡೋದನ್ನು ಮೈನ್ ಸರ್ವೆಯಲ್ಲಿ ನಾವು ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್, ಜಿಯೋಲಾಜಿಕಲ್ ಸರ್ವೆ. ಇಟ್ ಈಸ್ ಅ ಸರ್ವೆ, geological survey is one in which it is used for determining different strata in earth's crust. ಸೊ ಭೂಮಿಯ ಪದರಗಳು ಯಾವುದ್ಯಾವುದಿದೆ, ಸೊ ಯಾವ ಪದರದಲ್ಲಿ ಯಾವ ಥರದ ಸ್ಟೋನ್, ರಾಕ್ ಇದೆ, ಸಾಯಿಲ್ ಇದೆ ಅನ್ನೋದನ್ನು ನಾವು ಸ್ಟಡಿ ಮಾಡೋದಕ್ಕೆ ಜಿಯೋಲಾಜಿಕಲ್ ಸರ್ವೆ ಅಂತ ಕರಿತೀವಿ. ಸೊ ನೆಕ್ಸ್ಟ್, ಸೊ ಇದೆಲ್ಲ ಕ್ಲಾಸಿಫಿಕೇಶನ್ಸ್ ಬೇಸ್ಡ್ ಆನ್ ಆಬ್ಜೆಕ್ಟ್ಸ್ ಪರ್ಪಸ್ ಆಯಿತು. ಈಗ ಬೇಸ್ಡ್ ಆನ್ ಇನ್ಸ್ಟ್ರೂಮೆಂಟ್ಸ್ ಯೂಸ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಕ್ಲಾಸಿಫಿಕೇಶನ್ ನೀವು ತುಂಬ ಇಂಪಾರ್ಟೆಂಟಾಗಿ ಸ್ಟಡಿ ಮಾಡಬೇಕಾಗುತ್ತೆ, ಬಿಕಾಸ್ ಇವೆಲ್ಲ ಇನ್ಸ್ಟ್ರೂಮೆಂಟ್ಸ್ನ ನೀವು ಇದೇ ಸಬ್ಜೆಕ್ಟ್ನ ಪ್ರಾಕ್ಟಿಕಲಲ್ಲಿ ಕೂಡ ನೀವು ಕಲಿತೀರಾ. ಯಾವುದ್ಯಾವುದದು? ಲುಕ್ ಅಟ್ ಹಿಯರ್. ಮೊದಲನೇದು ಚೈನ್ ಸರ್ವೆ, ಎರಡನೇದು ಕಾಂಪಾಸ್ ಸರ್ವೆ, ಮೂರನೇದು ಪ್ಲೇನ್ ಟೇಬಲ್ ಸರ್ವೆ, ನಾಲ್ಕನೇದು ಥಿಯೋಡಲೈಟ್ ಸರ್ವೆ, ಆ್ಯಂಡ್ ಫಿಫ್ತ್ ಒನ್ ಈಸ್ ಸ್ಟೇಕ್ಯೋಮೆಟ್ರಿಕ್, ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಟೋಟಲ್ ಸ್ಟೇಷನ್. ಇನ್ನೂ ಸುಮಾರು ಸರ್ವೆಗಳಿದೆ. ಸೊ ದಿಸ್ ಈಸ್ ಆ್ಯಸ್ ಪರ್ ಯುವರ್ ಸಿಲೆಬಸ್ ಆ್ಯಂಡ್ ದಿಸ್ ಈಸ್ ಫಾರ್ ಯುವರ್ ಇಂಜಿನಿಯರಿಂಗ್ ನಾಲೆಡ್ಜಿಗೆ ನಾವು ಇಷ್ಟು ಟೈಪ್ಸ್ ಆಫ್ ಸರ್ವೆ ಅಷ್ಟೇ ನಮಗೆ ಸಾಕು. ಏನು ಮೊದಲನೇದು, ವಾಟ್ ಈಸ್ ಚೈನ್ ಸರ್ವೆ? ಪ್ಲೀಸ್ ನೀವು ಮೇಕ್ ಎ ನೋಟ್ ಆಫ್ ಇಟ್. ಇದೆಲ್ಲ ಬೇಸ್ಡ್ ಆನ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ನ ನೀವು ನೋಟ್ ಮಾಡ್ಕೋಬೇಕು. ಇದೆಲ್ಲ ಟೈಪ್ಸು ವೆರಿ ಇಂಪಾರ್ಟೆಂಟ್. ಚೈನ್ ಸರ್ವೆ ಏನು ಅಂತ, ಸೊ ಲುಕ್ ಅಟ್ ದಿಸ್. ಸೊ ಈ ಒಂದು ಪಿಕ್ಚರಲ್ಲಿ ಕಾಣಿಸ್ತಿರೋಂಥ ಇನ್ಸ್ಟ್ರೂಮೆಂಟು ಚೈನ್ ಅಂತ ಕರಿತೀವಿ ಇದನ್ನು, ಚೈನ್. ಸೊ ಈ ಒಂದು ಇನ್ಸ್ಟ್ರೂಮೆಂಟಿಂದ ಮಾಡುವಂಥ ಸರ್ವೆನ ಚೈನ್ ಸರ್ವೆಂಗ್ ಅಂತ ಕರಿತೀವಿ. ಏನು ಚೈನ್ ಅಂತಂದರೆ, ಇಟ್ ಈಸ್ ಯೂಸ್ಡ್ ಆಸ್ ಇನ್ಸ್ಟ್ರೂಮೆಂಟ್ ಫಾರ್ ಆಲ್ ಸರ್ವೆಯಿಂಗ್ ವರ್ಕ್ಸ್ ಈಸ್ ನೋನ್ ಆಸ್ ಚೈನ್ ಸರ್ವೆಯಿಂಗ್. ಸೊ ಸರ್ವೆ ಮಾಡಬೇಕಾದ್ರೆ ಚೈನನ್ನು ಉಪಯೋಗಿಸಿದ್ರೆ ನಾವು ಅದನ್ನು ಚೈನ್ ಸರ್ವೆಂಗ್ ಅಂತ ಕರಿತೀವಿ. ಸೊ ಈ ಚೈನನ್ನು ಉಪಯೋಗಿಸ್ಬಿಟ್ಟು ನಾವು ಯಾವ ಥರದ ಸರ್ವೆ ಮಾಡ್ತೀವಿ? ಇನ್ ದಿಸ್ ಸರ್ವೆಯಿಂಗ್ ಓನ್ಲಿ ಲೀನಿಯರ್ ಮೆಜರ್ಮೆಂಟ್ಸ್ ಆರ್ ಮೇಡ್. ಅಂದರೆ ಏನರ್ಥ, ನಾವು ಲೆಂತನ್ನು ಮೆಜರ್ ಮಾಡೋದಕ್ಕೆ. ಸೊ ಲೆಂತನ್ನು ನಾವು ಬೇರೆ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ಬೋದು, ಬಟ್ ಇನ್ ಡಿಫಿಕಲ್ಟ್ ಟೆರೆನ್ಸ್, ಅಂದರೆ ಸ್ವಲ್ಪ ಕಷ್ಟ ಸಾಧ್ಯ ಪ್ರದೇಶಗಳಲ್ಲಿ, ಅಂದರೆ ನಾವು ಯಾವುದೋ ಒಂದು ಕಾಡಿಗೆ ಹೋದ್ವಿ ಅಥವಾ ಯಾವುದೋ ಒಂದು ಮರಳು ಭೂಮಿಗೆ ಹೋದ್ವಿ, ಅಲ್ಲಿ ನಾವು ಕೆಲವು ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡೋಕ್ಕಾಗೋದಿಲ್ಲ. ಅಂಥ ಸಮಯದಲ್ಲಿ ಹಾರ್ಡ್ ಇರೋಂಥ ಸಬ್ಜೆಕ್ಟ್, ಟಫ್ ಇರೋಂಥ ಆಬ್ಜೆಕ್ಟ್ನ ಉಪಯೋಗಿಸೋದು, ದಟ್ ಈಸ್ ಚೈನ್. ಇದನ್ನು ಚೈನ್ ಸರ್ವೆಂಗ್ ಅಂತ ಕರಿತೀವಿ.
So this is very important. Next is compass survey. So look at this instrument. ಈ ಒಂದು ಇನ್ಸ್ಟ್ರೂಮೆಂಟ್ನ ನೀವು ಪ್ರಾಕ್ಟಿಕಲ್ ಕ್ಲಾಸಲ್ಲಿ ನಾವೆಲ್ಲ ತೋರಿಸ್ತೀವಿ, ನೀವು ಅಬ್ಸರ್ವ್ ಮಾಡೋದು ಲ್ಯಾಬ್ರೇಟರಿಲಿ. ವಾಟ್ ಈಸ್ ದಿಸ್? ಕಾಂಪಾಸ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ವಿಚ್ ಈಸ್ ಯೂಸ್ಡ್ ಫಾರ್ ಸರ್ವೇಯಿಂಗ್ ವರ್ಕ್ಸ್ ಈಸ್ ನೋನ್ ಆಸ್ ಕಾಂಪಾಸ್ ಸರ್ವೆ. ಅಂದರೆ ಸರ್ವೆ ವರ್ಕಿಗೆ ನಾವು ಕಾಂಪಾಸ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ನ ಉಪಯೋಗಿಸಿರೋದನ್ನು ಕಾಂಪಾಸ್ ಸರ್ವೆ ಅಂತ ಕರಿತೀವಿ. ಇನ್ ಸಮ್ ಲಾರ್ಜ್ ಸರ್ವೆ ವರ್ಕ್ಸ್ ವಿ ನಾಟ್ ಓನ್ಲಿ ನೀಡ್ ಲೀನಿಯರ್ ಮೆಜರ್ಮೆಂಟ್ ಬಟ್ ಆಲ್ಸೋ ಆಂಗ್ಯುಲರ್ ಮೆಜರ್ಮೆಂಟ್ಸ್ ಆರ್ needed. In such cases compass is used as angle measuring instrument. So ನಾವು ಲೀನಿಯರ್ ಮೆಜರ್ಮೆಂಟ್ನ ಚೈನಲ್ಲಿ ಮಾಡ್ತೀವಿ. ಸೊ ಆ್ಯಂಗ್ಯುಲರ್ ಮೆಜರ್ಮೆಂಟ್ ಬೇಕಾಯ್ತು ನಮಗೆ, ಯಾವುದೋ ಎರಡು ಆಬ್ಜೆಕ್ಟ್ ಮಧ್ಯೆ ಎಷ್ಟು ಆ್ಯಂಗಲ್ ಡಿಫ್ರೆನ್ಸ್ ಇದೆ, ಹಾರಿಜಾಂಟಲ್ ಆಗಿರ್ಬೋದು, ವರ್ಟಿಕಲ್ ಆಗಿರ್ಬೋದು. ಸೊ ಈ ಥರ ಆ್ಯಂಗಲ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಯು ನೀಡ್ ಟು ಯೂಸ್ ದಿಸ್ ಇನ್ಸ್ಟ್ರೂಮೆಂಟ್. ನೆಕ್ಸ್ಟ್ ಈಸ್ ಪ್ಲೇನ್ ಟೇಬಲ್ ಸರ್ವೆ. ಏನು ಹಿಂಗಂದರೆ ಪ್ಲೇನ್ ಟೇಬಲ್ ನಿಮಗೆ ಈ ರೀತಿ ಇರುತ್ತೆ. ನೀವೆಲ್ಲ ಡ್ರಾಯಿಂಗ್ ಬೋರ್ಡ್ನ ಅಬ್ಸರ್ವ್ ಮಾಡಿರ್ತೀರ ನಿಮ್ಮ ಕ್ಲಾಸ್ ರೂಮ್ಸಲ್ಲಿ. ಸೊ ಆ ಡ್ರಾಯಿಂಗ್ ಬೋರ್ಡು ಅದಕ್ಕೆ ಕೆಳಗಡೆ ಒಂದು 3 ಕಾಲಿನ ಒಂದು ಸಪೋರ್ಟ್ ಇರುತ್ತೆ, ಅದನ್ನು ಟ್ರೈಪಾಡ್ ಅಂತ ಕರಿತೀವಿ. ದಿಸ್ ಈಸ್ ನೋನ್ ಆಸ್ ಟ್ರೈಪಾಡ್ ಆ್ಯಂಡ್ ದಿಸ್ ಇಸ್ ದಿ ಡ್ರಾಯಿಂಗ್ ಬೋರ್ಡ್. ಸೊ ಇದು ಎರಡನ್ನೂ ಜಾಯಿನ್ ಆಗಿರೋವಂಥದ್ದನ್ನು ಪ್ಲೇನ್ ಟೇಬಲ್ ಅಂತ ಕರಿತೀವಿ. ಇದನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಸರ್ವೆನ ಪ್ಲೇನ್ ಟೇಬಲ್ ಸರ್ವೆ ಅಂತ ಕರಿತೀವಿ. ಏನದು ಪ್ಲೇನ್ ಟೇಬಲ್? ಪ್ಲೇನ್ ಟೇಬಲಿಂಗ್ ಈಸ್ ಎ ಗ್ರಾಫಿಕಲ್ ಮೆಥಡ್ ಆಫ್ ಸರ್ವೆಯಿಂಗ್ ಇನ್ ವಿಚ್ ಫೀಲ್ಡ್ ಅಬ್ಸರ್ವಿಂಗ್ ಆ್ಯಂಡ್ ಪ್ಲಾಟಿಂಗ್ ಪ್ರೊಸೀಜರ್ ಈಸ್ ಡನ್ ಸೈಮಲ್ಟೇನಿಯಸ್ಲಿ. ಅಂದರೆ ನಾವು ಅಬ್ಸರ್ವೇಷನ್ನ ಮೆಜರ್ಮೆಂಟ್ ಮಾಡೋದನ್ನು ಮತ್ತು ಪ್ಲಾಟ್ ಮಾಡೋದನ್ನು ಸೈಮಲ್ಟೇನಿಯಸ್ ಆಗಿ ಅಟ್ ಎ ಟೈಮ್ ಮಾಡ್ತೀವಿ. ಅದನ್ನು ಪ್ಲೇನ್ ಟೇಬಲ್ ಸರ್ವೆ ಅಂತ ಮಾಡ್ತೀವಿ. ಅಂದರೆ ನಾವು ಸರ್ವೆ ವರ್ಕ್ನ ಕ್ಯಾರಿ ಮಾಡೋದು ಮತ್ತು ಡ್ರಾಯಿಂಗ್ಸ್ ಮಾಡೋದು ಒಟ್ಟಿಗೆ ಮಾಡ್ತೀವಿ, ಸೈಟಲ್ಲೇ ಮಾಡ್ತೀವಿ. ಅದನ್ನು ಪ್ಲೇನ್ ಟೇಬಲ್ ಸರ್ವೆ. ಸೊ ಬೋತ್ ಪ್ಲಾಟಿಂಗ್ ಈಸ್ ಡನ್, ಬೋತ್ ಸರ್ವೇಯಿಂಗ್ ಆ್ಯಂಡ್ ಪ್ಲಾಟಿಂಗ್ ಈಸ್ ಡನ್ ಆನ್ ದಿ ಫೀಲ್ಡ್ ಟುಗೆದರ್. ನೆಕ್ಸ್ಟ್ ಈಸ್ ಥಿಯೋಡಲೈಟ್ ಸರ್ವೆ. ಏನು? ಲುಕ್ ಅಟ್ ದಿಸ್ ಇನ್ಸ್ಟ್ರೂಮೆಂಟ್. ಈ ಒಂದು ಇನ್ಸ್ಟ್ರೂಮೆಂಟ್ನ ನೀವು ಲ್ಯಾಬ್ರೇಟರಿಯಲ್ಲಿ ತೋರಿಸ್ತೀವಿ ನಾವು. ಈ ಇನ್ಸ್ಟ್ರೂಮೆಂಟ್ನ ಉಪಯೋಗಿಸಿ ಮಾಡೋಂಥ ಸರ್ವೆನ ಥಿಯೋಡಲೈಟ್ ಸರ್ವೆ ಅಂತ ಕರಿತೀವಿ. ಇದನ್ನು ಥಿಯೋಡಲೈಟ್ ಅಂತ ಕರಿತೀವಿ. So look at this. A theodolite is the most precise instrument designed for the measurement of horizontal and vertical angles and has a wide applicability in surveying such as laying of horizontal angles, prolonging survey lines, establishing grades, determining grades, curves, etc. ಅಂದರೆ ಈ ಒಂದು ಇನ್ಸ್ಟ್ರೂಮೆಂಟಿಂದ ನಾವು ಹಾರಿಜಾಂಟಲ್ ಆ್ಯಂಗಲ್ನ, ವರ್ಟಿಕಲ್ ಆ್ಯಂಗಲ್ನ, ಗ್ರೇಡ್ಸ್ ಅಂದರೆ ಸ್ಲೋಪ್ಸ್ನ ಎಸ್ಟಾಬ್ಲಿಷ್ ಮಾಡೋವಂಥದ್ದು, ಡಿಫ್ರೆಂಟ್ ಪಾಯಿಂಟ್ಸ್ನ ಎಸ್ಟಾಬ್ಲಿಷ್ ಮಾಡೋವಂಥದ್ದು, ಸೊ ಸರ್ವೆ ಲೈನ್ನ ಎಕ್ಸ್ಟೆಂಡ್ ಮಾಡೋವಂಥದ್ದು, ಈ ಥರ ಎಲ್ಲ ವರ್ಕ್ಸಿಗೆ ನಾವು ಈ ಒಂದು ಇನ್ಸ್ಟ್ರೂಮೆಂಟ್ನ ನಾವು ಉಪಯೋಗಿಸ್ತೀವಿ. ನೆಕ್ಸ್ಟ್ ಈಸ್ ಟೇಕ್ಯೋಮೆಟ್ರಿಕ್ ಸರ್ವೆ. ಏನಂಗಂದರೆ ಸೊ ಥಿಯೋಡಲೈಟ್ ಇನ್ಸ್ಟ್ರೂಮೆಂಟ್ನೇ ನಾವು ಟೇಕ್ಯೋಮೀಟರ್ ಅಂತ ಅಸ್ಯೂಮ್ ಮಾಡ್ಕೊಂಡು ಮಾಡೋಂಥ ಸರ್ವೆನ ಟೇಕ್ಯೋಮೆಟ್ರಿಕ್ ಸರ್ವೆ ಅಂತ ಕರಿತೀವಿ. ಟೇಕ್ಯೋಮೆಟ್ರಿಕ್ ಸರ್ವೇಯಿಂಗ್ ಈಸ್ ಎ ಮೆಥಡ್ ಆಫ್ ಆಂಗ್ಯುಲರ್ ಸರ್ವೇಯಿಂಗ್ ಇನ್ ವಿಚ್ ದ ಹಾರಿಜಾಂಟಲ್ ಡಿಸ್ಟೆನ್ಸ್ ಫ್ರಮ್ ದ ಇನ್ಸ್ಟ್ರೂಮೆಂಟ್ ಟು ದ ಸ್ಟಾಫ್ ಸ್ಟೇಷನ್ಸ್ ಆರ್ ಡಿಟರ್ಮೈನ್ಡ್ ಫ್ರಮ್ ದಿ ಇನ್ಸ್ಟ್ರೂಮೆಂಟಲ್ ಅಬ್ಸರ್ವೇಷನ್ಸ್. ಸೊ ನಾವು ಯಾವುದೋ ಒಂದು ಲೆವೆಲಿಂಗ್ ಸ್ಟಾಫ್ ಆಗಿರ್ಬೋದು, ರೇಂಜಿಂಗ್ ರೋಡ್ ಆಗಿರ್ಬೋದು, ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ನ ದೂರದಲ್ಲಿಟ್ಟು ಥಿಯೋಡಲೈಟಿಂದ ನಾವು 3 ಅಬ್ಸರ್ವೇಷನ್ಸ್ನ ಮಾಡ್ತೀವಿ. ಅದು ನೀವು ಲ್ಯಾಬ್ರೇಟರಿಯಲ್ಲಿ ಕಲಿತೀರಾ. ಸೊ ಅದನ್ನು ನಾವು ಟೇಕ್ಯೋಮೆಟ್ರಿಕ್ ಸರ್ವೇಯಿಂಗ್ ಅಂತ ಕರಿತೀವಿ. ಸೊ ದೀಸ್ ಆರ್ ದಿ ಟೆಕ್ಸ್ಟ್ ಬುಕ್ಸ್ ಐ ಹ್ಯಾವ್ ಯೂಸ್ಡ್ ಫಾರ್ ಪ್ರಿಪೇರಿಂಗ್ ದಿಸ್ ಸ್ಟಡಿ ಮಟೀರಿಯಲ್ ಆ್ಯಂಡ್ ಕಂಟೆಂಟ್. ಯು ಕ್ಯಾನ್ ಆಲ್ಸೋ ರೆಫರ್ ದೀಸ್ ಟೆಕ್ಸ್ಟ್ ಬುಕ್ಸ್. ಇದೆಲ್ಲ ಟೆಕ್ಸ್ಟ್ ಬುಕ್ಸ್ನ ನೀವು ರೆಫರ್ ಮಾಡಬಹುದು. ಸರ್ವೇಯಿಂಗ್ ವಾಲ್ಯೂಮ್ 1 and 2 by BC ಪುಣ್ಯ, ಸರ್ವೇಯಿಂಗ್ ಆ್ಯಂಡ್ ಲೆವೆಲಿಂಗ್ ಬೈ ವಾಲ್ಯೂಮ್ 1 and 2 by TP ಕಾನಿಟ್ಕರ್ and SV ಕುಲಕರ್ಣಿ, ಸರ್ವೇಯಿಂಗ್ ಆ್ಯಂಡ್ ಲೆವೆಲಿಂಗ್ ಬೈ SS ಭಾವಿಕಟ್ಟಿ ಆ್ಯಂಡ್ ಸರ್ವೇಯಿಂಗ್ ಬೈ ದುಗ್ಗರ್. ಸೊ ಇದೆಲ್ಲ ಟೆಕ್ಸ್ಟ್ ಬುಕ್ಸ್ನ ನೀವು ರೆಫರ್ ಮಾಡ್ಬೋದು ಇದೆಲ್ಲ ಕಂಟೆಂಟ್ಸ್ನ ಕಲೀಲಿಕ್ಕೆ. ಓಕೆ, ಆ್ಯಂಡ್ ದಿಸ್ ಇಸ್ ದ ಟೀಮ್. ನಾವು ಇಬ್ಬರು ಇದ್ದೀವಿ, ಮಿಸ್ಟರ್ ಮೊಹಮ್ಮದ್ ಅಬೀದುಲ್ಲಾ ಅಂತೇಳಿ ಮತ್ತು ಮೈಸೆಲ್ಫ್ ಅನಿಲ್ ಕುಮಾರ್. ನಾವಿಬ್ಬರು ಸೇರಿಬಿಟ್ಟು ಈ ಒಂದು ಕಂಟೆಂಟ್ನ ಡೆವಲಪ್ ಮಾಡಿರ್ತೀವಿ. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್ ಆ್ಯಂಡ್ ವಿಲ್ ಕಂಟಿನ್ಯೂ ದಿಸ್ ಇನ್ ಅವರ್ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.